ಎಲ್ರಿಗೂ ನಮಸ್ಕಾರ. ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿ ಫೌಂಡರ್ ಅಂಡ್ ಡೈರೆಕ್ಟರ್. ಸೆಕೆಂಡ್ PUC ಮಕ್ಕಳಿಗೋಸ್ಕರ ಆಲ್ರೆಡಿ 6 ಚಾಪ್ಟರ್ಸ್ ನ ಬಿಸ್ನೆಸ್ ಸ್ಟಡೀಸ್ ಇಂದ ನಾನು ರೆಕಾರ್ಡಿಂಗ್ ಮಾಡಿ ಆಲ್ರೆಡಿ ಪೋಸ್ಟಿಂಗ್ ಮಾಡಿದ್ದೀನಿ. ಸೊ ನಾನು ಎಲ್ಲ ಚಾಪ್ಟರ್ಸ್ ವಿಡಿಯೋಸ್ ದಯವಿಟ್ಟು ನೋಡಿ. ನನ್ನ ವಿಡಿಯೋಸ್ ನೋಡೋದ್ರಿಂದ ನಿಮ್ಗೆ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಇರುವಂತ ಭಯ ಇರುತ್ತೆ. ಕೆಲವು ಮಕ್ಳಿಗೆ ಹೆಂಗಪ್ಪ ಓದೋದು, ಬಿಸ್ನೆಸ್ ಸ್ಟಡೀಸ್ ತುಂಬಾ ಕಷ್ಟ, ಅರ್ಥನೇ ಆಗಲ್ಲ, ಜ್ಞಾಪನ ಇಟ್ಕೊಳಕ್ಕೆ ಆಗಲ್ಲ ಅಂತ ತುಂಬಾ ಸಫರ್ ಮಾಡ್ತಿರ್ತೀರಾ. ಆ ಎಲ್ಲ ಸಫರಿಂಗ್ಸ್ ಇಂದ ಈಚೆ ಬರ್ಬೇಕು ಅಂದ್ರೆ ನನ್ನ ವಿಡಿಯೋಸ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ನನ್ನ ವಿಡಿಯೋಸ್ ನೋಡೋದ್ರಿಂದ ಫಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಆ ಇಂಟ್ರೆಸ್ಟ್ ಇಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಆದ್ರೆ ನಿಮ್ಗೆ ಸ್ಕೋರಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನನ್ನ ವಿಡಿಯೋಸ್ ಯಾವ್ದನ್ನು ಸ್ಕಿಪ್ ಮಾಡ್ತೀರಾ, ಎಲ್ಲ ವಿಡಿಯೋಸ್ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ಡೌಟ್ಸ್ ನಾನು ಇಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸೊ ಇವತ್ತಿನ ಸೆಕ್ಷನ್ ಅಲ್ಲಿ ನಾನು ಚಾಪ್ಟರ್ ನಂಬರ್ 7 ಡೈರೆಕ್ಟಿಂಗ್ ಚಾಪ್ಟರ್ ನಾನು ಇವತ್ತು ನಿಮ್ಗೆ ಎಲ್ಲರಿಗೋಸ್ಕರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ನನ್ನ ಫುಲ್ ವಿಡಿಯೋಸ್ ನೋಡಿ. ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ಕೇಳಿ, ನಾನು ನಿಮ್ಗೆ ಗೈಡ್ ಮಾಡೇ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲೆಟಸ್ ಸ್ಟಾರ್ಟ್ ಚಾಪ್ಟರ್ ನಂಬರ್ 7 ಡೈರೆಕ್ಟಿಂಗ್ ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ಸಿ, ಡೈರೆಕ್ಟಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಡೈರೆಕ್ಟಿಂಗ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಡೈರೆಕ್ಟಿಂಗ್ ಯಾಕೆ ಬೇಕು ನಮ್ಗೆ ಅಂತ ಹೇಳಿದ್ರೆ, ಎಲ್ಲ ಆರ್ಗನೈಸೇಷನ್ಸ್ಗೂ ಒಂದು ಗೋಲ್ ಅಂತ ಇರುತ್ತೆ. ಆ ಗೋಲ್ ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಪ್ರಾಪರ್ ಡೈರೆಕ್ಷನ್ ಇಸ್ ರಿಕ್ವೈರ್ಡ್. ಆ ಪ್ರಾಪರ್ ಡೈರೆಕ್ಷನ್ಸ್ ಇದ್ದಾಗ ಮಾತ್ರನೇ ಗೋಲ್ ಅಚೀವ್ ಮಾಡೋದು ತುಂಬಾ ಈಸಿ ಆಗತ್ತೆ. ಹಾಗಾದ್ರೆ ಈ ಡೈರೆಕ್ಟಿಂಗ್ ಅಂದ್ರೆ ಏನು ನೋಡೋಣ ಬನ್ನಿ. ಸಿ, ಡೈರೆಕ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಡೈರೆಕ್ಟಿಂಗ್ ಅಂದ್ರೆ ಏನು? ಇನ್ಸ್ಟ್ರಕ್ಷನ್ಸ್ ಕೊಡೋದು. ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಅದನ್ನ ಗೈಡ್ ಮಾಡ್ಬೇಕು. ಗೈಡೆನ್ಸ್ ಆದ್ಮೇಲೆ ಕೆಲವು ಸಬಾರ್ಡಿನೇಟ್ಸ್ ಮೈಂಡ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಕೆಲವು ಸಲ ನೆಗೆಟಿವ್ ಥಾಟ್ಸ್ ಇರುತ್ತೆ. ಅದನ್ನೆಲ್ಲ ಪ್ರಾಪರ್ ಸೆಟ್ ಮಾಡೋದಕ್ಕೋಸ್ಕರ ಕೌನ್ಸಿಲಿಂಗ್ ಇಸ್ ರಿಕ್ವೈರ್ಡ್. ಕೌನ್ಸಿಲಿಂಗ್ ಆಗೋದ್ರಿಂದ ಏನಾಗ್ತಾರೆ, ಸಬಾರ್ಡಿನೇಟ್ಸ್ ಎಂಪ್ಲಾಯೀಸ್ ಮೋಟಿವೇಟ್ ಆಗ್ತಾರೆ. ಅವ್ರು ಮೋಟಿವೇಟ್ ಆದ್ರೆ ಮಾತ್ರನೇ ಕಂಪ್ಲೀಟ್ ಟೀಮ್ ನಾವ್ ಏನ್ ಮಾಡ್ಬೋದು, ಲೀಡ್ ಮಾಡ್ಬೋದು. ಕಂಪ್ಲೀಟ್ ಟೀಮ್ ನಾವು ಒಟ್ಟಿಗೆ ಲೀಡ್ ಮಾಡೋದ್ರಿಂದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋದು ನಮ್ಗೆ ಈಸಿ ಆಗುತ್ತೆ. ಸೊ ಇದಿಷ್ಟು ಪ್ರೋಸೆಸ್ ಆಗ್ಬೇಕು ಅಂದ್ರೆ ಯಾವ್ದ್ರಿಂದ ಸಾಧ್ಯ? ಡೈರೆಕ್ಟಿಂಗ್ ಇಂದ ಸಾಧ್ಯ. ಸೊ ಡೈರೆಕ್ಟಿಂಗ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಇನ್ಸ್ಟ್ರಕ್ಟಿಂಗ್, ಗೈಡಿಂಗ್, ಕೌನ್ಸಿಲಿಂಗ್, ಮೋಟಿವೇಟಿಂಗ್ ಅಂಡ್ ಲೀಡಿಂಗ್ ಪೀಪಲ್. ಇದಿಷ್ಟು ನಾವು ಮಾಡೋ ಅಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರತಿ ಒಂದು ಆರ್ಗನೈಸೇಷನ್ ಇರುವಂತ ಆರ್ಗನೈಸೇಷನ್ ಗೋಲ್ ನ ಅಚೀವ್ ಮಾಡೋದಕ್ಕೆ ಡೈರೆಕ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್ ನ ನೋಡ್ತಾ ಇದೀವಿ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್ ಯಾವುದು? ಡೈರೆಕ್ಟಿಂಗ್ ಇನಿಷಿಯೇಟ್ ಆಕ್ಷನ್ಸ್. ಓಕೆ, ಇನಿಷಿಯೇಟ್ ಅಂದ್ರೆ ಏನು? ಸೊ ಕಂಪ್ಲೀಟ್ ಟೀಮ್ ನ ಒಟ್ಟಿಗೆ ನಾವು ಲೀಡ್ ಮಾಡ್ಬೇಕು. ಕಂಪ್ಲೀಟ್ ಟೀಮ್ ನ ಲೀಡ್ ಮಾಡ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ನಾವು ಡೈರೆಕ್ಷನ್ ನ ತೋರ್ಸಿದಾಗ ಮಾತ್ರನೇ ಕಂಪ್ಲೀಟ್ ಟೀಮ್ ನ ನಾವು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಇನಿಷಿಯೇಟಿವ್ ತಗೊಂತೀವಿ ನೋಡಿ, ಕಂಪ್ಲೀಟ್ ಟೀಮ್ ನ ಲೀಡ್ ಮಾಡೋ ಇನಿಷಿಯೇಟಿವ್ ತಗೊಂತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟಿಂಗ್ ಇನಿಷಿಯೇಟ್ ಆಕ್ಷನ್ಸ್. ಓಕೆ, ಸೆಕೆಂಡ್ ಪಾಯಿಂಟ್, ಡೈರೆಕ್ಟಿಂಗ್ ಟೇಕ್ಸ್ ಪ್ಲೇಸ್ ಅಟ್ ಎವ್ರಿ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ ತಕ್ಷಣ ನಮ್ಮ ಮೈಂಡ್ ಬರುತ್ತೆ ಟಾಪ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋವರ್ ಲೆವೆಲ್. ಎಲ್ಲ ಲೆವೆಲ್ಸ್ ನಲ್ಲೂ ಡೈರೆಕ್ಟಿಂಗ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಟಾಪ್ ಲೆವೆಲ್ ಅವ್ರು ಏನ್ ಇನ್ಸ್ಟ್ರಕ್ಟ್ ಮಾಡ್ತಾರೆ ದಟ್ ವಿಲ್ ಬಿ ಟೇಕನ್ ಬೈ ಮಿಡಲ್ ಲೆವೆಲ್. ಮಿಡಲ್ ಲೆವೆಲ್ ಏನ್ ಇನ್ಸ್ಟ್ರಕ್ಟ್ ಮಾಡ್ತಾರೆ ದಟ್ ವಿಲ್ ಬಿ ಟೇಕನ್ ಬೈ ಲೋವರ್ ಲೆವೆಲ್ ಆರ್ ಆಪರೇಷನಲ್ ಲೆವೆಲ್. ಸೊ ಹಾಗಾಗಿ ಡೈರೆಕ್ಟಿಂಗ್ ಅನ್ನೋದು ಎಲ್ಲ ಲೆವೆಲ್ಸ್ ಅಲ್ಲೂ ಏನಾಗಬೇಕು, ಎಕ್ಸಿಕ್ಯೂಟ್ ಆಗಬೇಕು. ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಡೈರೆಕ್ಟಿಂಗ್ ಇಸ್ ಇನ್ ಕಂಟಿನ್ಯೂಸ್ ಪ್ರೋಸೆಸ್. ಸಿ, ಒಂದ್ಸಲ ನಾವು ಡೈರೆಕ್ಷನ್ಸ್ ಕೊಟ್ಟು ಕುತ್ಕೊಳ್ಳಕ್ ಆಗೋದಿಲ್ಲ. ಎಂಟೈರ್ ಲೈಫ್ ಆಫ್ ಎನ್ ಆರ್ಗನೈಸೇಷನ್ ಡೈರೆಕ್ಟಿಂಗ್ ಇಸ್ ಕಂಪಲ್ಸರಿ. ಡೈರೆಕ್ಟಿಂಗ್ ಫ್ಲೋ ಫ್ರಮ್ ಟಾಪ್ ಟು ಬಾಟಮ್. ನಾನು ಆಗ್ಲೇ ಇದ್ದೆ, ಡೈರೆಕ್ಟಿಂಗ್ ಏನಾಗುತ್ತೆ, ಫಸ್ಟ್ ಟಾಪ್ ಲೆವೆಲ್ ಇಂದ ಮಿಡಲ್ ಇಂದ ಲೋವರ್ ಲೆವೆಲ್ಗೆನೆ ಫ್ಲೋ ಆಗ್ಬೇಕು. ಆ ಫ್ಲೋ ಆದ್ರೇನೆ ಪ್ರಾಪರ್ ಆಗಿ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಆ ತರ ಫಾರ್ಮಲ್ ಆರ್ಗನೈಸೇಷನ್ಸ್ ಇದ್ರೆ ಡೈರೆಕ್ಟಿಂಗ್ ಏನಾಗಿರುತ್ತೆ, ಪ್ರಾಪರ್ ಆಗಿ ಏನಾಗುತ್ತೆ, ಸಬಾರ್ಡಿನೇಟ್ಸ್ಗೆ ರೀಚ್ ಆಗೋದ್ರಿಂದ ಗೋಲ್ ಅಚೀವ್ ಮಾಡೋದು ನಮ್ಗೆ ಇಲ್ಲಿ ಈಸಿ ಆಗುತ್ತೆ. ಸೊ ದಿಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿಂಗ್. ಮೀನಿಂಗ್ ಓದಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ನೆಕ್ಸ್ಟ್ ವಿ ಆರ್ ಲರ್ನಿಂಗ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಟಿಂಗ್. ಯಾಕೆ ಡೈರೆಕ್ಟಿಂಗ್ ಇಂಪಾರ್ಟೆಂಟ್? ಸಿ, ಡೈರೆಕ್ಟಿಂಗ್ ಏನ್ ಮಾಡುತ್ತೆ, ಇಟ್ ಇನಿಷಿಯೇಟ್ ಆಕ್ಷನ್. ನಾವ್ ಏನ್ ಗೋಲ್ ನ ಅಚೀವ್ ಮಾಡ್ಬೇಕು, ಆ ಗೋಲ್ ನ ಅಚೀವ್ ಮಾಡೋದಕ್ಕೆ ನಮ್ಗೆ ಉತ್ಸಾಹ ಬೇಕು ಅಂತಂದ್ರೆ ಡೈರೆಕ್ಟಿಂಗ್ ಬೇಕು. ಡೈರೆಕ್ಷನ್ಸ್ ಕೊಟ್ಟಾಗ ಅವ್ರಿಗೆ ಓ ಈ ತರ ಕೆಲಸ ಮಾಡ್ಬೇಕಾ ಅಂತ ಗೊತ್ತಾಗುತ್ತೆ.
ಗೊತ್ತಾದಾಗ ಏನ್ ಮಾಡ್ತೀವಿ, ವಿ ವಿಲ್ ಫೋಕಸ್ ಆನ್ ಅಚೀವಿಂಗ್ ದ ಗೋಲ್, ದಟ್ ಈಸ್ ಕಾಲ್ಡ್ ಆಸ್ ಇನಿಷಿಯೇಟ್ ಆಕ್ಷನ್. ನೆಕ್ಸ್ಟ್, ಡೈರೆಕ್ಟಿಂಗ್ ಕೊಡೋದ್ರಿಂದ ಏನಾಗುತ್ತೆ, ಇಟ್ ಎನ್ಶೂರ್ಸ್, ಗ್ಯಾರಂಟಿಯಾಗಿ ಗೊತ್ತಾಗುತ್ತೆ, ಇಂಡಿವಿಜುವಲ್ ಇನ್ಶೂರ್ಸ್ ದಟ್ ಇಂಡಿವಿಜುವಲ್ ವರ್ಕ್ ಫಾರ್ ಎನ್ ಆರ್ಗನೈಸೇಷನ್. ಡೈರೆಕ್ಟಿಂಗ್ ಕೊಡೋದ್ರಿಂದ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಗೊತ್ತಾಗುತ್ತೆ ನಾವು ಆರ್ಗನೈಸೇಷನಲ್ ಗೋಲ್ ಅಚೀವ್ ಮಾಡೋಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ಡೈರೆಕ್ಟಿಂಗ್ ಇದ್ರೆ. ಸೊ ಡೈರೆಕ್ಟಿಂಗ್ ಏನ್ ಮಾಡುತ್ತೆ, ಯಾವಾಗೂ ಗೈಡ್ ಮಾಡುತ್ತೆ ಎಂಪ್ಲಾಯೀಸ್ ನ, ಅವರಲ್ಲಿ ಇರುವಂತ ಪೊಟೆನ್ಶಿಯಲ್ ಕೆಪಾಸಿಟಿ ಇರ್ಬೋದು, ಅದನ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ನಾವು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡೋದ್ರಿಂದ ಅವ್ರು ಮೋಟಿವೇಟ್ ಆಗ್ತಾರೆ. ಅವ್ರ ಎಂಪ್ಲಾಯೀಸ್ ಸಬಾರ್ಡಿನೇಟ್ಸ್ ಮೋಟಿವೇಟ್ ಆದ್ರೆ ಮಾತ್ರನೇ ಆ ಲೀಡರ್ ಡೈರೆಕ್ಟಿಂಗ್ ನಾವ್ ಏನ್ ಕೊಡ್ತಾ ಇದೀವಿ ದಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಓಕೆ, ಫೋರ್ತ್ ಪಾಯಿಂಟ್. ಸೊ ಡೈರೆಕ್ಟಿಂಗ್ ಏನ್ ಮಾಡುತ್ತೆ, ಬಿಸ್ನೆಸ್ ಅಲ್ಲಿ ಏನೇ ಚೇಂಜಸ್ ಆಗ್ಲಿ ಆ ಚೇಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತಂದ್ರೆ ಡೈರೆಕ್ಷನ್ ಇಸ್ ರಿಕ್ವೈರ್ಡ್. ಪ್ರಾಪರ್ ಡೈರೆಕ್ಷನ್ ಆಲ್ವೇಸ್ ಸಪೋರ್ಟ್ಸ್ ಟು ಅಕ್ಸೆಪ್ಟ್ ನ್ಯೂ ಚೇಂಜಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಬಿಸ್ನೆಸ್. ಪ್ರಾಪರ್ ಡೈರೆಕ್ಟಿಂಗ್ ಇದ್ರೆ ಏನಾಗುತ್ತೆ, ಬಿಸ್ನೆಸ್ ನಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು, ಎಂಟೈರ್ ಆರ್ಗನೈಸೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೋದು. ಇದಿಷ್ಟು ವರ್ಕ್ ಆಗ್ಬೇಕು ಅಂದ್ರೆ ಡೈರೆಕ್ಟಿಂಗ್ ಇಸ್ ರಿಕ್ವೈರ್ಡ್. ಏನೇನೆಲ್ಲ ಆಗ್ಬೇಕು, ಡೈರೆಕ್ಟಿಂಗ್ ಆಲ್ವೇಸ್ ಹೆಲ್ಪ್ ಅಸ್ ಟು ಇನಿಷಿಯೇಟ್ ಆಕ್ಷನ್. So it will make sure that every individual are working for an organizational goal, and it guides employees. So through the guidance, full potential capacity of an employees can be utilized for the growth of an organization. If there is any changes that can be accepted, and it is very easy to maintain stability and balance in the organization. ಇದಿಷ್ಟು ಆಗ್ಬೇಕು ಅಂತಂದ್ರೆ ಡೈರೆಕ್ಟಿಂಗ್ ಇಸ್ ರಿಕ್ವೈರ್ಡ್. ಇಂಪಾರ್ಟೆನ್ಸ್ ಕಲ್ತ್ಕೊಂಡ್ವಿ, ಮೀನಿಂಗ್ ಕಲ್ತ್ಕೊಂಡ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತ್ಕೊಂಡ್ವಿ, ಇಂಪಾರ್ಟೆನ್ಸ್ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿ ಆರ್ ಲರ್ನಿಂಗ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಸೊ ಪ್ರಿನ್ಸಿಪಲ್ಸ್ ಅಂದ್ರೆ ಏನು, ಇಟ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಟ್ರೂತ್ ಅಂತ ಹೇಳ್ಬೋದು. ಓಕೆ, ವೆನ್ ವಿ ಆರ್ ಡೈರೆಕ್ಟಿಂಗ್, ವಾಟ್ ಆರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಐ ಶುಡ್ ನೋ ವೆನ್ ಐ ಆಮ್ ಡೈರೆಕ್ಟಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಫಸ್ಟ್ ಪ್ರಿನ್ಸಿಪಲ್ ನೋಡಿ, ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಪ್ರಾಪರ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಇಂಡಿವಿಜುವಲ್ಸ್ಗೆ ನಾವು ಮೋಟಿವೇಟ್ ಡೈರೆಕ್ಷನ್ಸ್ ಕೊಟ್ಟು ತೋರಿಸಿದ್ರೆ, ಡೈರೆಕ್ಟಿಂಗ್ ಮಾಡಿದ್ರೆ, ಅಪ್ ಟು ವಾಟ್ ಎಕ್ಸ್ಟೆಂಟ್ ಪೊಟೆನ್ಶಿಯಲ್ ಕೆಪಾಸಿಟಿ ಆಫ್ ಎನ್ subordinates or employees can be utilized, up to that extent we can use them. ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಂದ್ರೆ ಏನು, ಪ್ರಾಪರ್ ಡೈರೆಕ್ಷನ್ಸ್ ಕೊಡಿ, ಡೈರೆಕ್ಟಿಂಗ್ ಕೊಡಿ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ಸ್ಗೂ ಅವ್ರದೇ ಆದಂತ ಒಂದು ಪೊಟೆನ್ಶಿಯಲ್ ಕೆಪಾಸಿಟಿ ಇರುತ್ತೆ. ಆ ಪೊಟೆನ್ಶಿಯಲ್ ಕೆಪಾಸಿಟಿನ ನಾವು ಯೂಸ್ ಮಾಡ್ಬೋದು ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋದಕ್ಕೋಸ್ಕರ. ಆ ತರ ಐಡೆಂಟಿಫೈ ಮಾಡಿ ನಾವು ಡೈರೆಕ್ಟಿಂಗ್ ಕೊಟ್ಟು ಕೆಲಸ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಮೋಟಿವೇಟ್. ಆ ಮೋಟಿವೇಶನ್ ನಾವು ಮಾನಿಟರಿ ಆರ್ ನಾನ್ ಮಾನಿಟರಿ ಸಪೋರ್ಟ್ ಇಂದಾನೆ ನಾವು ಮಾಡ್ಬೇಕು. ಇದಿಷ್ಟು ಆದಾಗ ಏನಾಗುತ್ತೆ, ಸೊ ಅಪ್ ಟು ವಾಟ್ ಎಕ್ಸ್ಟೆಂಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ನಾವು ತಗೊಳ್ಬಹುದು ಗ್ರೋತ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಬಿಸ್ನೆಸ್ ಗ್ರೋತ್ ಪಾಯಿಂಟ್ ಆಫ್ ವ್ಯೂ ಇಂದ, ದಟ್ ಕ್ಯಾನ್ ಬಿ ಟೇಕನ್ ಥ್ರೂ ಅ ಡೈರೆಕ್ಟಿಂಗ್. Second point, harmony of objective. See, harmony of objective ಅಂದ್ರೆ ಡೈರೆಕ್ಟಿಂಗ್ ಆಲ್ವೇಸ್ ಕನ್ವಿನ್ಸಸ್ ಎಂಪ್ಲಾಯೀಸ್. ಕನ್ವಿನ್ಸ್ ಮಾಡುತ್ತೆ, ನಾವು ಪ್ರಾಪರ್ ಡೈರೆಕ್ಟಿಂಗ್ ಕೊಡಿ, ಪ್ರಾಪರ್ ಟೆಕ್ನಿಕ್ ಯೂಸ್ ಮಾಡಿ ಡೈರೆಕ್ಷನ್ಸ್ ಕೊಡಿ ಎಂಪ್ಲಾಯೀಸ್ಗೆ. ಸೊ ಅವ್ರು ಕನ್ವಿನ್ಸ್ ಆಗೇ ಆಗ್ತಾರೆ. ಅವ್ರು ಕನ್ವಿನ್ಸ್ ಆದ್ರೆ ಏನಾಗುತ್ತೆ, ಸೊ ಒಂದು ರಿವಾರ್ಡ್ ಇರ್ಬೋದು, ಒಂದು ವರ್ಕ್ ಎಫಿಷಿಯನ್ಸಿ ಇರ್ಬೋದು, ಇದೆಲ್ಲ ಏನಾಗುತ್ತೆ ಕಾಂಪ್ಲಿಮೆಂಟರಿ ಆಗಿ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಯೂನಿಟಿ ಆಫ್ ಕಮೆಂಟ್, ಒನ್ ಸುಪೀರಿಯರ್ ಶುಡ್ ಬಿ ದೇರ್ ಫಾರ್ ಡೈರೆಕ್ಟಿಂಗ್ ಅಂಡ್ ಎಂಪ್ಲಾಯೀಸ್. ಒಬ್ಬರೇ ಇರಬೇಕು ಸುಪೀರಿಯರ್ ಬಾಸ್, ಒಬ್ಬರೇ ಇದ್ದು ಪ್ರಾಪರ್ ಆಗಿ ಕಮೆಂಟ್ ಕೊಟ್ಟಾಗ ಎಂಟೈರ್ ಟೀಮ್ ನಾವು ಲೀಡ್ ಮಾಡ್ಬೋದು. ಓಕೆ, ಅಪ್ರೋಪ್ರಿಯೇಟ್ನೆಸ್ ಆಫ್ ಡೈರೆಕ್ಷನ್ ಟೆಕ್ನಿಕ್ಸ್. ನಾವು ಡೈರೆಕ್ಟಿಂಗ್ ಆರ್ ಡೈರೆಕ್ಷನ್ಸ್ ಕೊಡೋಕ್ ಮುಂಚೆ ಟೆಕ್ನಿಕ್ ನ ಡಿಸೈಡ್ ಮಾಡ್ಬೇಕು. ಯಾವ ಟೆಕ್ನಿಕ್ ನ ಯೂಸ್ ಮಾಡಿ ನಾವು ಡೈರೆಕ್ಷನ್ ಕೊಟ್ರೆ ಎಂಪ್ಲಾಯೀಸ್ ಮೋಟಿವೇಟ್ ಆಗ್ತಾರೆ, ಎಂಪ್ಲಾಯೀಸ್ ಡೆಡಿಕೇಟಿವ್ ಕೆಲಸ ಮಾಡ್ತಾರೆ, ಎಂಪ್ಲಾಯೀಸ್ ಮೋಟಿವೇಟ್ ಆಗ್ತಾರೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಪ್ರಾಪರ್ ಟೆಕ್ನಿಕ್ ನ ನಾವೇನ್ ಬಿಫೋರ್ ಗಿವಿಂಗ್ ಡೈರೆಕ್ಷನ್, ಪ್ರಾಪರ್ ಟೆಕ್ನಿಕ್ ಶುಡ್ ಬೀನ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನ್ ತಲೆಯಲ್ಲಿ ಇರ್ಬೇಕು, ಸಿಚುವೇಶನ್ಸ್ ತಕ್ಕಂತೆ ನಾವು ಟೆಕ್ನಿಕ್ ನ ಯೂಸ್ ಮಾಡ್ಬೇಕು. ಎಂಪ್ಲಾಯೀಸ್ ಮೋಟಿವೇಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಎಂಪ್ಲಾಯೀಸ್ ಮೋಟಿವೇಟ್ ಆಗೋ ತರ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು. ಅಂಡ್ ಲೀಡರ್ಶಿಪ್ ಟೆಕ್ನಿಕ್ ಶುಡ್ ಬಿ ಯೂಸ್ ವೈಲ್ ಡೈರೆಕ್ಟಿಂಗ್ ದ ಎಂಪ್ಲಾಯೀಸ್. ಲೀಡರ್ಶಿಪ್ ಟೆಕ್ನಿಕ್ಸ್ ನಾವು ತಲೆಯಲ್ಲಿ ಇಟ್ಕೋಬೇಕು. ಸಿ, ಐ ಆಮ್ ದ ಲೀಡರ್, ನಾನ್ ಲೀಡರ್ ಆದ್ರೆ ನನ್ನ ಎಂಪ್ಲಾಯೀಸ್ ನಾನು ಯಾವ ತರ ನಾನು ಅವ್ರನ್ನ ಅಟ್ರಾಕ್ಟ್ ಮಾಡಿ ಅವ್ರಿಗೆ ನಾನು ಕೊಡೋ ಡೈರೆಕ್ಷನ್ ಕ್ಲೀನ್ ಆಗಿ ಅವ್ರಿಗೆ ರೀಚ್ ಆಗ್ಬೇಕು, ಅವ್ರು ಮೋಟಿವೇಟ್ ಆಗ್ಬೇಕು. ನಾನು ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಅವ್ರು ಎಕ್ಸಿಕ್ಯೂಟ್ ಮಾಡ್ಬೇಕು. ಇದಿಷ್ಟೆಲ್ಲ ಆಗ್ಬೇಕು ಅಂದ್ರೆ ಯಾವ ಟೆಕ್ನಿಕ್ ನಾನು ಯೂಸ್ ಮಾಡ್ಬೇಕು ಅನ್ನೋದನ್ನ ಫಸ್ಟೇ ನಾವೇನ್ ಮಾಡ್ಬೇಕು, ಡಿಸೈಡ್ ಮಾಡ್ಕೋಬೇಕು. Managerial communications. This communication will take place in all levels of management.
ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಶುಡ್ ಫ್ಲೋ ಇನ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಎಲ್ಲಾ ಲೆವೆಲ್ಸ್, ಟಾಪ್, ಮಿಡಲ್, ಲೋವರ್ ಲೆವೆಲ್, ಎಲ್ಲಾ ಲೆವೆಲ್ಸ್ ನಲ್ಲಿ ಕಮ್ಯುನಿಕೇಶನ್ ಪ್ರಾಪರ್ ಆಗಿದ್ರೆ ಮಾತ್ರನೇ ರೈಟ್ ಟೈಮ್ಗೆ ನಾವು ರೈಟ್ ಡಿಸಿಷನ್ ತಗೊಳ್ಬಹುದು. ಓಕೆ, ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್. ಕೆಲವು ಸಲ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಗ್ರೂಪ್ಸ್ ಇಂದ ಏನ್ ಮಾಡ್ಬೇಕು, ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವಾಗ ಡೈರೆಕ್ಟಿಂಗ್ ಮಾಡಕ್ ಮುಂಚೆನೆ, ಡೈರೆಕ್ಷನ್ ಕೊಡಕ್ ಮುಂಚೆನೆ ನಾವೇನ್ ಮಾಡ್ಬೇಕು, ಇನ್ಫಾರ್ಮಲ್ ಸೋರ್ಸಸ್ ಇಂದ ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಡೈರೆಕ್ಷನ್ ಮಾಡೋದು ನಮ್ಗೆ ಈಸಿ ಆಗತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಲೀಡರ್ಶಿಪ್. ಯಾರನ್ನ ಲೀಡರ್ಶಿಪ್ ಅಂತ ಲೀಡರ್ ಅಂತ ಕರಿತೀವಿ? ದ ಪರ್ಸನ್ ಹೂ ಹ್ಯಾವ್ ಇನ್ ಕೆಪಾಸಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ಸಬಾರ್ಡಿನೇಟ್ಸ್. ಪಾಸಿಟಿವ್ ಆಗಿ ನಾವು ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾರ ಕೈನಲ್ಲಿ ಪಾಸಿಟಿವ್ ಆಗಿ ಸಬಾರ್ಡಿನೇಟ್ಸ್ ಅಥವಾ ಎಂಪ್ಲಾಯೀಸ್ ನ ನಾವು ಇನ್ಫ್ಲೂಯೆನ್ಸ್ ಮಾಡೋಷ್ಟು ಎಬಿಲಿಟಿ ನಮ್ಗಿದೆ. ಓಕೆ, ಅವರು ಎಲ್ಲೂ ಡಿಸ್ಸ್ಯಾಟಿಸ್ಫೈಡ್ ಆಗ್ಬಾರ್ದು, ಆ ತರ ಅವ್ರನ್ನ ನಾವು ಮೋಟಿವೇಟ್ ಮಾಡ್ಬೇಕು, ಇನ್ಫ್ಲೂಯೆನ್ಸ್ ಮಾಡ್ಬೇಕು. ಅಂತವನ್ನ ಮಾತ್ರನೇ ನಾವು ಲೀಡರ್ಸ್ ಅಂತ ಹೇಳಿ ಕರೆಯಕ್ ಸಾಧ್ಯ. ನೆಕ್ಸ್ಟ್ ಒನ್ ಇಸ್ ಫ್ಲೋ ಥ್ರೂ. ಸೊ ಗಿವಿಂಗ್ ಆರ್ಡರ್ ಇಸ್ ನಾಟ್ ಸಫಿಶಿಯಂಟ್. ಬರೀ ನಾವು ಆರ್ಡರ್ ಕೊಟ್ಬಿಟ್ರೆ ಆಗೋದಿಲ್ಲ. ಸೊ ರೆಗ್ಯುಲರ್ ನಾವು ರಿವ್ಯೂ ಮಾಡ್ತಾ ಇರ್ಬೇಕು. ನಾವು ಆರ್ಡರ್ ಅಂದ್ರೆ ಏನು, ನೀನ್ ಇಷ್ಟು ಕೆಲಸ ಮಾಡ್ಬೇಕು, ದಿಸ್ ಯುವರ್ ಪಾರ್ಟ್ ಆಫ್ ಡ್ಯೂಟಿ ಅಂತ ಅಸೈನ್ ಮಾಡಿದ್ರೆ ಸಾಲಲ್ಲ. ಅಸೈನ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ಅವನ್ನ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಅಕಾರ್ಡಿಂಗ್ ಟು ದ ವರ್ಕ್ ಅಸೈನ್ ಅವ್ರ ಕೆಲಸ ಮಾಡ್ತಿದಾರಾ, ಮಾಡ್ತಿಲ್ವಾ, ಮಾಡ್ತಿಲ್ಲ ಅಂದ್ರೆ ಯಾಕೆ ಮಾಡ್ತಿಲ್ಲ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನೇನ್ ಡಿವಿಯೇಷನ್ಸ್ ಇದೆ, ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ಬೇಕು. ಆ ಫೈಂಡ್ ಔಟ್ ಮಾಡಿ ಆ ಡಿವಿಯೇಷನ್ಸ್ ಒಂದು ಪ್ರಾಬ್ಲಮ್ ನ ಒಂದ್ ಸೊಲ್ಯೂಷನ್ ನ ಫೈಂಡ್ ಮಾಡೋದ್ರಿಂದಾನೇ ಬಿಸ್ನೆಸ್ ಗ್ರೋತ್ ಆಗೋದು. Okay, that is called as follow through. Okay, so these are the principles of directing. So the next concept we are learning elements of directing. So elements ಅಂತ ಬಂದಾಗ we are having 4 elements. One is supervision, motivation, leadership, communication. ಈ ಒಂದೊಂದೇ ಅನಲೈಸ್ ಮಾಡೋಣ. ಇಂಪಾರ್ಟೆಂಟ್ ಕ್ವೆಶನ್, 4 ಮಾರ್ಕ್ಸ್ ಗಾದ್ರೆ ಕೇಳ್ತಾರೆ, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಕೇಳ್ತಾರೆ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ 4 ಡಿಫರೆಂಟ್ ಎಲಿಮೆಂಟ್ಸ್: ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್ ಅಂಡ್ ಕಮ್ಯುನಿಕೇಶನ್. ಈಗ ಒಂದೊಂದೇ ಇನ್ ಡೀಪ್ ಆಗಿ ನೋಡೋಣ. ಏನಿದು ಸೂಪರ್ವಿಷನ್? ಸೂಪರ್ವಿಷನ್ ಅಂದ್ರೆ ಏನು? ಇಟ್ ಇಸ್ ಅ ಪ್ರೋಸೆಸ್ ಆಫ್ ಗೈಡಿಂಗ್ ದ ಎಫರ್ಟ್ಸ್ ಆಫ್ ಎಂಪ್ಲಾಯೀಸ್ ಅಂಡ್ ಅದರ್ ರಿಸೋರ್ಸಸ್ ಟು ಅಕಾಂಪ್ಲಿಷ್ ದ ಡಿಸೈರ್ಡ್ ಗೋಲ್ಸ್. ಎಲ್ಲ ಆರ್ಗನೈಸೇಷನ್ಗೂ ಒಂದು ಗೋಲ್ ಇದ್ದೇ ಇರುತ್ತೆ. ಆ ಗೋಲ್ ನ ರೀಚ್ ಮಾಡೋ ತರ ಏನ್ ಮಾಡ್ಬೇಕು, ಗೈಡ್ ಮಾಡ್ಬೇಕು. ಗೈಡ್ ಮಾಡಿದ್ಮೇಲೆ ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ನಾವೇನೇನ್ ಹೇಳಿದೀವಿ ಅದ್ರ ಪ್ರಕಾರ ಅವ್ರ ಕೆಲಸ ಮಾಡ್ತಿದಾರ, ಅವ್ರ ಕೆಲಸ ಹೆಂಗ್ ಮಾಡ್ಬೇಕು, ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋ ತರ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಸೂಪರ್ವಿಷನ್. And now we are learning what are the importance of supervision. Why supervision is important? Supervision acts as a link between workers and management. ಪ್ರಾಪರ್ ಸೂಪರ್ವಿಷನ್ ಇದ್ರೆ ಸೂಪರ್ವೈಸರ್ಗೆ ಮ್ಯಾನೇಜ್ಮೆಂಟ್ ಗೋಲ್ ಏನು, ಅವ್ರ ಐಡಿಯಾ ಏನಂತ ಗೊತ್ತಿರತ್ತೆ. ಅದ್ರ ಪ್ರಕಾರ ವರ್ಕರ್ಸ್ ಕೆಲಸ ಮಾಡ್ತಿದಾರ ಇಲ್ಲ ಅಂತ ಅವ್ರು ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ. ಇನ್ ಕೇಸ್ ಮಾಡ್ತಿದ್ರೆ ಓಕೆ, ಇವ್ರಿಗೆ ಅರ್ಥ ಆಗಿದೆ, ಏನೇನ್ ಕೆಲಸ ಕೊಟ್ಟಿದೀವಿ ಅದನ್ನ ಹೇಗ್ ಮಾಡ್ಬೇಕು ಅಂತ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಅವ್ರ ಕೆಲಸ ಮಾಡ್ತಿಲ್ಲ ಅಂದಾಗ ಅವ್ರಿಗೆ ರೀಚ್ ಆಗಿರಲ್ಲ, ಏನ್ ಕೆಲಸ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಗೋಲ್ ಇರ್ಬೋದು, ಐಡಿಯಾ ಇರ್ಬೋದು, ಅದನ್ನ ಫುಲ್ಫಿಲ್ ಮಾಡೋದು ಯಾರು, ವರ್ಕರ್ಸ್. ಹಾಗಾಗಿ ಸೂಪರ್ವೈಸರ್ ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಮತ್ತೆ ವರ್ಕರ್ಸ್ ಮಧ್ಯದಲ್ಲಿ ಈ ವಿಲ್ ಬಿ ಆಕ್ಟಿಂಗ್ ಎಸ್ ಎನ್ ಲಿಂಕ್ ಟು ಇನ್ ಆರ್ಡರ್ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್. ಸೊ ಅವ್ರ ಲಿಂಕ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ ಅಲ್ಲಿ ಏನೇನ್ ಇರ್ಬೇಕು, ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಏನಿದೆ, ಮ್ಯಾನೇಜ್ಮೆಂಟ್ ಐಡಿಯಾ ಏನಿದೆ, ಮ್ಯಾನೇಜ್ಮೆಂಟ್ ಪ್ಲಾನ್ ಏನಿದೆ ಅನ್ನೋದು ಫಸ್ಟ್ ಸೂಪರ್ವೈಸರ್ ತಲೆಯಲ್ಲಿ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ಅಕಾರ್ಡಿಂಗ್ ಟು ದ ಆಬ್ಜೆಕ್ಟಿವ್ ಐಡಿಯಾ ಅಂಡ್ ಪ್ಲಾನ್ ವರ್ಕರ್ಸ್ ಏನ್ ಮಾಡ್ಬೇಕು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ನ ಫುಲ್ಫಿಲ್ ಮಾಡ್ಬೇಕು. ಇವರಿಬ್ರು ಮಧ್ಯದಲ್ಲಿ ಲಿಂಕ್ ನ ಕ್ರಿಯೇಟ್ ಮಾಡೋದು ಯಾರು, ಸೂಪರ್ವೈಸರ್. ಓಕೆನಾ? ನೆಕ್ಸ್ಟ್, ಸೂಪರ್ವೈಸರ್ ಮೇಂಟೈನ್ಸ್ ಫ್ರೆಂಡ್ಲಿ ರಿಲೇಶನ್ ವಿತ್ ವರ್ಕರ್ಸ್. ಎಷ್ಟು ಫ್ರೆಂಡ್ಲಿ ಆಗಿರ್ತಾರೋ ಸೂಪರ್ವೈಸರ್ಸ್, ವರ್ಕರ್ಸ್ ಅವ್ರ ಮಾತು ಕೇಳ್ತಾರೆ. ನಾವು ಸಾಫ್ಟ್ ಆಗಿ ಏನೇ ಹೇಳಿ ಕೇಳ್ತಾರೆ. ನಾವು ರೂಢಾಗಿ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಯಾರೂ ಕೇಳೋದಿಲ್ಲ. ಓಕೆ, ಸೂಪರ್ವೈಸರ್ ಅಂದ್ರೆ ಹೇಗಿರ್ಬೇಕು, ಫ್ರೆಂಡ್ಲಿ ಆಗಿರ್ಬೇಕು ವರ್ಕರ್ಸ್ ಜೊತೆನಲ್ಲಿ. ಹಾಗ್ ಮಾತ್ರನೇ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ಬೇಕು, ಗೈಡ್ ಆಗಿರ್ಬೇಕು, ಫಿಲಾಸಫರ್ ಆಗಿರ್ಬೇಕು. ಆ ತರ ಇದ್ದಾಗ ಮಾತ್ರನೇ ಏನ್ ಮಾಡ್ತಾರೆ, ವರ್ಕರ್ಸ್ ಅವ್ರು ಏನ್ ಹೇಳಿದ್ರು ಕೇಳ್ತಾರೆ, ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾರೆ. ಸೂಪರ್ವೈಸರ್ ಪ್ಲೇಸ್ ಅ ಕೀ ರೋಲ್ ಇನ್ ಮೇಂಟೈನಿಂಗ್ ಗ್ರೂಪ್ ಯೂನಿಟಿ ಅಮಾಂಗ್ ಎನ್ ವರ್ಕರ್ಸ್. ನೋಡಿ, ಒಂದು ಎಲ್ಲ ಆರ್ಗನೈಸೇಷನ್ಸ್ ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಅಷ್ಟು ಒಟ್ಟಿಗೆ ಕೆಲಸ ಮಾಡ್ಬೇಕು, ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡ್ಬೇಕು. ಆ ತರ ಫೀಲಿಂಗ್ಸ್ ಅಲ್ಲಿ ಅವ್ರು ಕೆಲಸ ಮಾಡ್ಬೇಕು ಅಂದ್ರೆ ಅದ್ರ ರೆಸ್ಪಾನ್ಸಿಬಿಲಿಟೀಸ್ ಯಾರ ಮೇಲೆ ಇರುತ್ತೆ, ಸೂಪರ್ವೈಸರ್ ಮೇಲೆ. ಹಾಗಿದ್ದಾಗ ಮಾತ್ರನೇ, ಯೂನಿಟಿ ಇದ್ದಾಗ ಮಾತ್ರನೇ ಗೋಲ್ ಅಚೀವ್ ಮಾಡೋದು ನಮ್ಗೆ ಈಸಿ ಆಗುತ್ತೆ.
Supervisor ensure performance of work according to the target set. ಪ್ರತಿ ಒಂದು ಬಿಸ್ನೆಸ್ ಅಲ್ಲಿ ಅವ್ರದೇ ಆದಂತ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ನಾವು ಫುಲ್ಫಿಲ್ ಮಾಡಬೇಕು ಅಂದ್ರೆ ಸೂಪರ್ವೈಸರ್ ಇಸ್ ರಿಕ್ವೈರ್ಡ್. ಅವ್ರ ಸೂಪರ್ವೈಸರ್ ಏನ್ ಮಾಡ್ತಾರೆ, ಪ್ರತಿಯೊಬ್ಬರ ಆರ್ಗನೈಸೇಷನ್ ಅಲ್ಲಿ ಪ್ರತಿಯೊಬ್ಬರ ವರ್ಕ್ ಪರ್ಫಾರ್ಮೆನ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ತಿರ್ತಾರೆ. ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಏನಾಗುತ್ತೆ, ಗೊತ್ತಾಗುತ್ತೆ ಅವ್ರಿಗೆ ಸೂಪರ್ವೈಸರ್ ಟಾರ್ಗೆಟ್ ಗೊತ್ತಿರುತ್ತೆ. ಸೂಪರ್ವೈಸರ್ಗೆ ಟಾರ್ಗೆಟ್ ಗೊತ್ತಿರುತ್ತೆ, ಅವ್ರ ಟಾರ್ಗೆಟ್ ಏನಿದೆ ಅಂತ. ಆ ಟಾರ್ಗೆಟ್ ರೀಚ್ ಆಗೋ ತರ ಏನ್ ಮಾಡ್ಬೇಕು, ವರ್ಕರ್ಸ್ ವರ್ಕ್ ಮಾಡ್ತಿದಾರಾ ಇಲ್ವಾ ಅದನ್ನ ಅವ್ರು ಏನ್ ಮಾಡ್ಬೇಕು, ಎನ್ಶೋರ್ ಮಾಡ್ಕೋಬೇಕು. ಎನ್ಶೋರ್ ಮಾಡ್ಕೊಂಡಾಗ ಮಾತ್ರನೇ ಬಿಸ್ನೆಸ್ ಅಲ್ಲಿ ಬರುವಂತ ಎಲ್ಲಾ ಡಿವಿಯೇಷನ್ಸ್ ನ ಕಮ್ಮಿ ಮಾಡಿ ಗೋಲ್ ಅಚೀವ್ ಮಾಡೋದು ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್, ಸೂಪರ್ವೈಸರ್ ಪ್ರೊವೈಡ್ಸ್ ಗುಡ್ ಆನ್ ದ ಜಾಬ್ ಟ್ರೈನಿಂಗ್ ಟು ಅಂಡ್ ವರ್ಕರ್ಸ್ ಅಂಡ್ ಎಂಪ್ಲಾಯೀಸ್. ಸಿ ಇನ್ ಕೇಸ್ ಸೂಪರ್ವೈಸರ್ ಅವ್ರು ಅಬ್ಸರ್ವ್ ಮಾಡ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೆ, ಓಕೆ ಈ ವಿಷಯದಲ್ಲಿ ನಮ್ಮ ವರ್ಕರ್ಸ್ಗೆ ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ, ದೇ ವಿಲ್ ಅರೇಂಜ್ ಅನ್ ಟ್ರೈನಿಂಗ್ ಪ್ರೋಗ್ರಾಮ್ ಟು ಅನ್ ಎಂಪ್ಲಾಯೀಸ್. ಆ ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಸ್ಕಿಲ್ ಜಾಸ್ತಿ ಆಗುತ್ತೆ, ಅವ್ರ ನಾಲೆಜ್ ಜಾಸ್ತಿ ಆಗುತ್ತೆ. ಸೊ ಟೀಮ್ ಅಲ್ಲಿ ಇರುವಂತ ಎಫಿಷಿಯನ್ಸಿನ ಏನ್ ಮಾಡ್ಬೋದು, ಇನ್ಕ್ರೀಸ್ ಆಗ್ಬೇಕು. ಇನ್ಕ್ರೀಸ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಟ್ರೈನಿಂಗ್ ಕೊಡೋದ್ರಿಂದ. ಸುಪೀರಿಯರ್ಸ್ ಅಥವಾ ಸಬಾರ್ಡಿನೇಟ್ಸ್ ನಾಲೆಜ್ ಏನಾದ್ರೂ ಜಾಸ್ತಿ, ಸಬಾರ್ಡಿನೇಟರ್ಸ್ ನಾಲೆಜ್ ಜಾಸ್ತಿ ಆದ್ರೆ ಯಾರು ಬೆನಿಫಿಟ್ ರಿಸೀವರ್ಸ್, ಕಂಪನಿ ಆರ್ಗನೈಸೇಷನ್ ಬೆನಿಫಿಟ್ ಆಗುತ್ತೆ. ಆರ್ಗನೈಸೇಷನ್ ಗ್ರೋತ್ ಆದ್ರೆ ಎಂಪ್ಲಾಯ್ ಸಹ ಗ್ರೋತ್ ಆಗ್ತಾರಲ್ವಾ. ಹಾಗಾಗಿ ಸೂಪರ್ವೈಸರ್ ಏನ್ ಮಾಡ್ಬೇಕು, ಟ್ರೈನಿಂಗ್ ಫೆಸಿಲಿಟಿ ಶುಡ್ ಬಿ ಗಿವನ್ ಟು ಅನ್ ಟೀಮ್. ಓಕೆ, ಸೂಪರ್ವೈಸರ್ ಲೀಡರ್ಶಿಪ್ ಪ್ಲೇಸ್ ಅ ಕೀ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ದ ವರ್ಕರ್ಸ್. ಸಿ ಸೂಪರ್ವೈಸರು ಹೇಗಿರ್ಬೇಕು, ಬೇರೆ ವರ್ಕರ್ಸ್ ನ ಮೋಟಿವೇಟ್ ಮಾಡ್ಬೇಕು, ಇನ್ಫ್ಲೂಯೆನ್ಸ್ ಮಾಡತಾ ಇರ್ಬೇಕು. ಇಲ್ಲ ಪಿಕ್ಚರ್ ತೋರಿಸ್ತಾ ಇದೀನಿ ನೋಡಿ. ಸೂಪರ್ವೈಸರ್ ಒಂದ್ಸತಿ ಅವ್ರಿಗೆ ಏನಾದ್ರೂ ಸೂಪರ್ವೈಸರ್ ಹೇಗಿರ್ಬೇಕು, ಗುಡ್ ಕ್ವಾಲಿಟೀಸ್ ಇರ್ಬೇಕು. ಸೊ ಅವ್ರನ್ನ ಈ ತರ ಇದ್ರೆ ಯಾರು ಕೆಲಸ ಮಾಡಕ್ ಇಷ್ಟಪಡಲ್ಲ. ಇಷ್ಟು ಎನರ್ಜೆಟಿಕ್ ಆಗಿ ಇದ್ದಾಗ ಮಾತ್ರ ನಾವು ಏನ್ ನೋಡಿದ ತಕ್ಷಣ ನಮ್ಗೆ ಫೀಲ್ ಆಗ್ಬೇಕು, ಓಕೆ ಸೂಪರ್ವೈಸರ್ ಅವ್ರು ಹೇಳ್ತಾ ಇದಾರೆ, ನಾವ್ ಕೇಳ್ಬೇಕು, ನಾವ್ ಮಾಡ್ಬೇಕನ್ನೋ ಫೀಲ್ ಬರ್ಬೇಕು. ಆ ತರ ಗುಡ್ ಕ್ವಾಲಿಟಿ ಶುಡ್ ಬಿ ದೇರ್ ವಿತ್ ದ ಸೂಪರ್ವೈಸರ್. Next, a good supervisor analyzes the work performance and give feedback to an workers. ಸೂಪರ್ವೈಸರ್ ಹೇಗಿರ್ಬೇಕು, ಕ್ಲೀನ್ ಆಗಿ ವರ್ಕ್ ಸಬಾರ್ಡಿನೇಟ್ಸ್ ಏನ್ ಕೆಲಸ ಮಾಡ್ತಾರೆ ಅವ್ರ ವರ್ಕ್ ನ ತುಂಬಾ ಪೇಷನ್ಸ್ ಇಂದ ಇವ್ಯಾಲ್ಯೂಯೇಟ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು. ಅನಲೈಸ್ ಮಾಡಿದ್ಮೇಲೆ ಅದಕ್ಕೆ ತಕ್ಕಂತೆ ಫೀಡ್ಬ್ಯಾಕ್ ನ ಕೊಡೋದ್ರಿಂದಾನು ಏನಾಗ್ತಾರೆ, ಸೂಪರ್ವೈಸರ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ವರ್ಕರ್ಸ್ಗೆ. ಓಕೆನಾ. So this is all about an supervision. The second element of directing is motivation. Motivation ಅಂದ್ರೆ ಏನು, stimulating, encouraging employees in order to achieve the organizational goal is called as motivation. Okay, why motivation is important in an organization? To improve the performance. ಎಲ್ಲ ಆರ್ಗನೈಸೇಷನ್ ವರ್ಕ್ ಮಾಡೋ ಎಲ್ಲ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಮೋಟಿವೇಶನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಎಂಪ್ಲಾಯೀಸ್ ಮೈಂಡ್ ನೆಗೆಟಿವ್ ಆಟಿಟ್ಯೂಡ್ಸ್ ನೆಲ್ಲ ತೆಗ್ದಿ ಪಾಸಿಟಿವ್ ಆಟಿಟ್ಯೂಡ್ಸ್ ನ ಬಿಲ್ಟ್ ಮಾಡಬೇಕು ಅಂದ್ರೆ ಮೋಟಿವೇಶನ್ ಇಸ್ ರಿಕ್ವೈರ್ಡ್. ಇನ್ ಆರ್ಡರ್ ಟು ರಿಮೂವ್ ದ ನೆಗೆಟಿವ್ ಆಟಿಟ್ಯೂಡ್ ಅಂಡ್ ಅವ್ರಿಗೆ ಪಾಸಿಟಿವ್ ಆಟಿಟ್ಯೂಡ್ಸ್ ನಾವು ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಮೋಟಿವೇಶನ್ ಇಸ್ ಇಂಪಾರ್ಟೆಂಟ್. ಅಂಡ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಎಂಪ್ಲಾಯ್ ಟರ್ನ್ ಓವರ್ ಅಂದ್ರೆ ಏನು, ಎಂಪ್ಲಾಯೀಸ್ ಬಿಟ್ಟು ಹೋಗ್ತಾನೆ ಇರ್ತಾರೆ. ಎಂಪ್ಲಾಯೀಸ್ ಎಷ್ಟೇ ತಗೊಂಡ್ರು 2 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಬಿಟ್ಟು ಹೋಗ್ತಾನೆ ಇರ್ತಾರೆ. ಆ ತರ ಆಗ್ತಾ ಇದ್ರು ಬಿಸ್ನೆಸ್ ಗ್ರೋತ್ ಆಗೋದು ಕಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ಟ್ರೈನಿಂಗ್ ತಗೊಂತಾರೆ, ಎಜುಕೇಟ್ ಆಗ್ತಾರೆ, ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಎಲ್ಲ ಇಂಪ್ರೂವ್ ಆಗಿರ್ತಾರೆ. ಬೇರೆ ಕಡೆ ಹೋಗಿ ಕೆಲಸ ಸೇರ್ಕೊಳ್ತಾರೆ. ಅವಾಗ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ನಮ್ಗೆ ಲಾಸ್ ಆಗುತ್ತೆ. ನಾವು ಇಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಅವ್ರನ್ನ ನಾವು ರೆಡಿ ಮಾಡಿದ ಟೈಮ್ ಡ್ಯೂರೇಷನ್ಸ್ ಎಲ್ಲ ನಮ್ಗೆ ಲಾಸ್ ಆಗಿರತ್ತೆ. ಹಾಗಾಗಿ ಒಂದ್ಸಲ ಎಂಪ್ಲಾಯೀಸ್ ನ ತಗೊಂಡಿದ್ಮೇಲೆ ಅವರು ಟರ್ನ್ ಬಿಟ್ಟು ಹೋಗೋ ತರ ನಾವು ಅವ್ರಿಗೆ ಮಾಡಬಾರ್ದು. ಅವ್ನ ಹಾಗೆ ನಾವು ಹೋಲ್ಡ್ ಮಾಡ್ಕೋಬೇಕು ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ, ರಿಟೈನ್ ಮಾಡ್ಕೋಬೇಕು ಅಂತ ಅಂದ್ರೆ ಮೋಟಿವೇಶನ್ ಇಸ್ ರಿಕ್ವೈರ್ಡ್. ಕೆಲವು ಸಲ ಎಂಪ್ಲಾಯೀಸ್ ತುಂಬಾ ಅಬ್ಸೆಂಟ್ ಆಗ್ತಾ ಇರ್ತಾರೆ, ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರತ್ತೆ, ತುಂಬಾ ಅಬ್ಸೆಂಟ್ ಆಗ್ತಿರ್ತಾರೆ. ಸೊ ಅಬ್ಸೆಂಟ್ ಆಗ್ದಿರಾ ಬಿಸ್ನೆಸ್ ಆರ್ಗನೈಸೇಷನ್ಗೋಸ್ಕರ ವರ್ಕ್ ಮಾಡ್ಬೇಕು ಅಂದ್ರೂ ಮೋಟಿವೇಶನ್ ಇಸ್ ರಿಕ್ವೈರ್ಡ್. ಸೊ ಬಿಸ್ನೆಸ್ ಅಲ್ಲಿ ಏನೇ ಚೇಂಜಸ್ ಆದ್ರಿ ಆ ನ್ಯೂ ಚೇಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಬೇಕು ಅಂತಂದ್ರೂ ಮೋಟಿವೇಶನ್ ಇಸ್ ರಿಕ್ವೈರ್ಡ್. So next we are learning Maslow's need hierarchy theory of motivations. So Maslow's ಏನ್ ಮಾಡಿದ್ರು, ಸೊ ಯಾವ್ಯಾವ ಸ್ಟೇಜ್ ಅಲ್ಲಿ ಎಂಪ್ಲಾಯೀಸ್ ಮೋಟಿವೇಟ್ ಆಗ್ತಾರೆ, ಹೇಗ್ ಮೋಟಿವೇಟ್ ಆಗ್ತಾರೆ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ಮೋಟಿವೇಟ್ ಆಗ್ಬೇಕು ಅಂದ್ರೆ ಯಾವ್ಯಾವ ಸ್ಟೇಜ್ ಅಲ್ಲಿ ಹೇಗೆಲ್ಲ ಮೋಟಿವೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು he has given us one theory.
ಆ ಥಿಯರಿನಲ್ಲಿ ಫಸ್ಟ್ ಸ್ಟೆಪ್ ಏನು, ಬೇಸಿಕ್ ಸೈಕಾಲಜಿಕಲ್ ನೀಡ್ಸ್ ಅಂತ ಹೇಳ್ಬಿಟ್ಟು, ಬೇಸಿಕ್ ಸೈಕಾಲಜಿಕಲ್ ನೀಡ್ಸ್ ಅಂತ. ಈ ಎಂಪ್ಲಾಯೀಸ್ ಯಾವಾಗ ಈ ಲೆವೆಲ್ ಅಲ್ಲಿ ಇರ್ತಾರೆ, ಫಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ಅವ್ರ ಮೈಂಡ್ ಏನ್ ಹೇಳ್ತಾ ಇರುತ್ತೆ, ಫುಡ್, ಶೆಲ್ಟರ್, ಕ್ಲೋತ್ ಅಂಡ್ ಸ್ಲೀಪ್. ಇಷ್ಟು ನನ್ಗೆ ನಾರ್ಮಲ್ ಲೈಫ್ ಅಲ್ಲಿ ನನ್ಗೆ ಇಷ್ಟು ಸಿಕ್ಕದೆ ಸಾಕು. ಈಗ ನಾನು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದ್ದೀನಿ, ಆ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ, ಇರಕ್ ಒಂದ್ ಜಾಗ ಇದೆ, ಮೈ ತುಂಬಾ ಬಟ್ಟೆ ಹಾಕೊಳ್ತಾ ಇದ್ದೀನಿ, ಕಣ್ ತುಂಬಾ ನಿದ್ದೆ ಬರ್ತಾ ಇದೆ, ಸೊ ನನ್ ಆರಾಮಾಗಿದ್ದೀನಿ ಅಂತ ಅನ್ಸಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಎನ್ ಬೇಸಿಕ್ ಸೈಕಾಲಜಿಕಲ್ ನೀಡ್ಸ್. ಫಸ್ಟ್ ಲೆವೆಲ್ ಡನ್, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟಿರತ್ತೆ ಯಾರಿಗೆ, ಎಂಪ್ಲಾಯೀಸ್ಗೆ. ಸೊ ಅದಾಗಿದ್ಮೇಲೆ ಯಾವತ್ತೂ ಮನುಷ್ಯರಿಗೆ ಆಸೆ ಅನ್ನೋದು ಒಂದ್ ಲಿಮಿಟ್ ಅಲ್ಲಿ ಇರೋದಿಲ್ಲ. ಸೊ ಒಂದ್ ನೀಡ್ ಸ್ಯಾಟಿಸ್ಫೈ ಆಯ್ತಾ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಆ ನೀಡು ಸ್ಯಾಟಿಸ್ಫೈ ಆಯ್ತಾ, ಇನ್ನೊಂದ್ ಲೆವೆಲ್ಗೆ ಹೋಗ್ತೀವಿ. ಅದನ್ನೇ ನಾವು ಹೈರಾಕಿ ಥಿಯರಿ ಅಂತ ಹೇಳಿ ಕರೆಯೋದು. ಸೆಕೆಂಡ್ ಲೆವೆಲ್ಗೆ ಪಾಸ್ ಆಗ್ತೀವಿ. ಸೆಕೆಂಡ್ ಲೆವೆಲ್ ಏನ್ ಫೋಕಸ್ ಮಾಡ್ತಾ ಇರುತ್ತೆ ನೋಡಿ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ ನಮ್ಮ ಮೈಂಡ್. ಅದ್ರಲ್ಲಿ ಏನಿದೆ, ಸೆಕ್ಯೂರಿಟಿ ಅಂಡ್ ಪ್ರೊಟೆಕ್ಷನ್ ಫ್ರಮ್ ಫಿಸಿಕಲ್ ಅಂಡ್ ಎಮೋಷನಲ್ ಆಪ್ಸ್. ನನ್ನ ಆರ್ಗನೈಸೇಷನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ನನ್ಗೆ ಫಿಸಿಕಲಿ ಮೆಂಟಲಿ ನನ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ನಾನು ಫುಲ್ ಆರಾಮಾಗಿದ್ದೀನಿ, ಕಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸೆಕೆಂಡ್ ಲೆವೆಲ್ ಸ್ಯಾಟಿಸ್ಫೈಡ್ ಆಗ್ಬಿಡತ್ತೆ. ನೋಡಿ, ಈ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ, ಇರಕ್ ಜಾಗ ಇದೆ, ಬಟ್ಟೆ ಇದೆ, ನಿದ್ದೆ ಬರ್ತಾ ಇದೆ. ಅದ್ರ ಜೊತೆನಲ್ಲಿ ನನ್ಗೆ ಯಾವ್ದೇ ರೀತಿ ಫಿಸಿಕಲಿ ಮತ್ತೆ ಎಮೋಷನಲಿ ನನ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ನೋಡಿ, ಟೂ ನೀಡ್ಸ್ ಫುಲ್ಫಿಲ್ ಆಯ್ತು, ನಾನು ಖುಷಿ ಆಗ್ತೀನಿ ಅಲ್ವಾ. ಓಕೆ, ಎರಡು ಲೆವೆಲ್ ಫಿಲ್ ಆಗಿದೆ. ಸೊ ನಾನು ಥರ್ಡ್ ಲೆವೆಲ್ಗೆ ಹೋಗ್ತೀನಿ. ಥರ್ಡ್ ಲೆವೆಲ್ ನೋಡಿ, ಅಫೆಕ್ಷನ್ ಅಂಡ್ ಬಿಲಾಂಗಿಂಗ್ ನೀಡ್ಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ಏನಾಗಿರುತ್ತೆ, ಡಿಸೈರ್ ಫಾರ್ ಅಫೆಕ್ಷನ್, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಂಡ್ ಫ್ರೆಂಡ್ಶಿಪ್. ಸೊ ನನ್ನ ಆರ್ಗನೈಸೇಷನ್ಸ್ ಅಲ್ಲಿ ಯಾರ್ಯಾರು ಇದಾರೋ ಎಲ್ಲರಿಗೂ ನನ್ ಕಂಡ್ರೆ ಇಷ್ಟ, ಅವ್ರ ಜೊತೆ ನಾನು ಮಿಂಗಲ್ ಆಗ್ತಾ ಇದ್ದೀನಿ, ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದಾರೆ ನನಗೆ ಕಂಪನಿನಲ್ಲಿ. ಸೊ ಆ ತರ ಅಫೆಕ್ಷನ್ ಬಂದಾಗೂ ಸಹ ನನ್ಗೆ ಅಲ್ಲಿಂದ ನಾನು ಹೊರಗಡೆ ಬರ್ಬೇಕು ಅಂತ ಅನ್ಸಲ್ಲ. ದಟ್ ಈಸ್ ಕಾಲ್ಡ್ ಇಸ್ ಇನ್ ಮೋಟಿವೇಶನ್. ನಾನು ಅಲ್ಲೇ ಇರ್ಬೇಕು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಎಲ್ಲಾ ಎಂಪ್ಲಾಯೀಸ್ ಮಧ್ಯದಲ್ಲಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಒಂದು ಒಳ್ಳೆ ಪ್ರೀತಿ ವಿಶ್ವಾಸ, ನಮ್ಮ ಬಾಂಧವ್ಯ, ದಟ್ ಈಸ್ ಕಾಲ್ಡ್ ಇಸ್ ಡಿಸೈರ್ ಫಾರ್ ಅಫೆಕ್ಷನ್ಸ್. ಆ ತರ ಎಲ್ಲ ನಮ್ಗೆ ಕ್ರಿಯೇಟ್ ಆದಾಗ, ಆ ಎನ್ವಿರಾನ್ಮೆಂಟ್ ವಿ ಸ್ಟಾರ್ಟೆಡ್ ಲವಿಂಗ್ ದಟ್ ಎನ್ವಿರಾನ್ಮೆಂಟ್. ಸೊ ಹಾಗ ಆ ಸ್ಟೇಜ್ ನಲ್ಲಿ ನಾವು 3 ಲೆವೆಲ್ಸ್ ಕಂಪ್ಲೀಟ್ ಮಾಡಿ ಅಷ್ಟೆಲ್ಲ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಸೊ ಯಾವತ್ತು ಮನುಷ್ಯರಿಗೆ ಆಸೆಗಳಿಗೆ ಅದು ಫುಲ್ ಸ್ಟಾಪ್ ಇರೋದಿಲ್ಲ. ಸೊ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮ್ ನೀಡ್ಸ್. ದಟ್ ಈಸ್ ಕಾಲ್ಡ್ ಎಸ್ ಎನ್ ಎಸ್ಟೀಮ್ ನೀಡ್ಸ್. ನೆಕ್ಸ್ಟ್ ಲೆವೆಲ್ ನೋಡಿ, ಫೋರ್ತ್ ಲೆವೆಲ್ ಎಸ್ಟೀಮ್ ನೀಡ್ಸ್. ಎಸ್ಟೀಮ್ ನೀಡ್ಸ್ ಅಲ್ಲಿ ನೋಡಿ, ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ಅಟಾನಮಿ ಸ್ಟೇಟಸ್ ಇರುತ್ತೆ, ಒಂದು ರೆಕಗ್ನಿಷನ್ ಇರುತ್ತೆ, ಒಂದು ಅಟೆನ್ಷನ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎಸ್ಟೀಮ್ ನೀಡ್ಸ್. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ, ಎಲ್ಲಾರು ನೋಡಿ, ಯಾರು ಏನೇ ಕೆಲಸ ಮಾಡಿ, ಯಾರು ನಮ್ಮ ಪ್ರಶ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತೀವಿ, ನಮಸ್ತೆ ಅಂತೀವಿ, ದಟ್ ಈಸ್ ಕಾಲ್ಡ್ ಎಸ್ ಇನ್ ಸೆಲ್ಫ್ ರೆಸ್ಪೆಕ್ಟ್. ಅವ್ರು ಏನೇ ಕೆಲಸ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಟಾನಮಿ ಸ್ಟೇಟಸ್. ನಾನೊಂದು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆರ್ಗನೈಸೇಷನ್ಸ್ ನಲ್ಲಿ ಅದಕ್ಕೊಂದು ವ್ಯಾಲ್ಯೂ ಇದೆ. ವ್ಯಾಲ್ಯೂ ಇದ್ದಾಗ ಓಕೆ, ಎಲ್ಲ ವ್ಯಾಲ್ಯೂ ಇದೆ ಅಂತ ಅಂದಾಗ ಓಕೆ, ನನ್ನ ಮಾತು ಎಲ್ಲರೂ ಕೇಳ್ತಾ ಇದ್ದಾರೆ, ಅದು ಒಂದು ಖುಷಿ ನನ್ಗೆ. ನನ್ಗೊಂದು ಐಡೆಂಟಿಟಿ ಇದೆ, ಒಂದು ರೆಕಗ್ನಿಷನ್ ಇದೆ. ಸೊ ನಾನು ಬಂದ ತಕ್ಷಣ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಅಟೆನ್ಷನ್ ಕೊಡ್ತಾ ಇದ್ದಾರೆ, ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಸೊ ಓಕೆ, ನಾನು ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ನನಗೆ ಕಂಪನಿನಲ್ಲಿ, ಐ ಶುಡ್ ವರ್ಕ್ ಫಾರ್ ದ ಗ್ರೋತ್ ಆಫ್ ಎನ್ ಆರ್ಗನೈಸೇಷನ್ ಅಂತ ನಾವು ಮೋಟಿವೇಟ್ ಆಗ್ತೀವಿ. ದಟ್ ಇಸ್ ಇನ್ ಫೋರ್ತ್ ಸ್ಟೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಫಿಫ್ತ್ ಸ್ಟೇಜ್ಗೆ ಹೋಗ್ತೀವಿ. ಇಲ್ಲಿ ನೋಡಿ, ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್. ಇದರಲ್ಲಿ ಫುಲ್ ನಾವು ಗ್ರೋತ್ ಆಗಿರ್ತೀವಿ, ಸೆಲ್ಫ್ ಫುಲ್ಫಿಲ್ಮೆಂಟ್ ಇರುತ್ತೆ, ನಾವು ಏನ್ ಗೋಲ್ ಅಚೀವ್ಮೆಂಟ್ ಮಾಡಬೇಕು ಅಂತ ಇರ್ತೀವಿ ಲೈಫ್ ನಲ್ಲಿ, ಅದು ಅಚೀವ್ಮೆಂಟ್ ಆಗಿರುತ್ತೆ. ಒಂದು ಕಂಪನಿನಲ್ಲಿ ನಾವು ಕೆಲ್ಸಕ್ಕೆ ಅಂತ ಸೇರಿದಾಗ ಇಷ್ಟು ಸ್ಟೇಜಸ್ ನಮ್ಗೆ ಯಾವ ಕಂಪನಿನಲ್ಲಿ ನಮ್ಗೆ ಫುಲ್ಫಿಲ್ ಆಗುತ್ತೋ, ಡೆಫಿನೆಟ್ಲಿ ದೋಸ್ ಕೈಂಡ್ ಆಫ್ ಎಂಪ್ಲಾಯೀಸ್ ವಿಲ್ ವರ್ಕ್ ಫಾರ್ ದ ಗ್ರೋತ್ ಆಫ್ ಇನ್ ಆರ್ಗನೈಸೇಷನ್ಸ್. ಇದಿಷ್ಟು ದಿಸ್ ಆರ್ ದ ಸ್ಟೆಪ್ಸ್ ಆಸ್ ಬೀನ್ ಗಿವನ್ ಬೈ ಮ್ಯಾಸ್ಲೋ. ಎಂಪ್ಲಾಯೀಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಹೇಗೆ ಮೋಟಿವೇಟ್ ಆಗ್ತಾರೆ ಅಂತ. ಓಕೆ, ಎಂಪ್ಲಾಯೀಸ್ ಮೋಟಿವೇಟ್ ಆಗ್ಬೇಕು ಅಂತಂದ್ರೆ ವಿ ಆರ್ ಹ್ಯಾವಿಂಗ್ 2 ways. ಎರಡೇ ವೇ ಇರೋದು. ಮೋಟಿವೇಟ್ ಮಾಡಬೇಕು ಎಂಪ್ಲಾಯೀಸ್ ಅಂದಾಗ ನಮ್ಗೆ ಎರಡೇ ದಾರಿ ಇರೋದು. ಅದ್ರಲ್ಲಿ ಒಂದು ಫಿನಾನ್ಷಿಯಲ್ ಇನ್ಸೆಂಟಿವ್ಸ್, ಇನ್ನೊಂದು ಬಂದ್ಬಿಟ್ಟು ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತ ಹೇಳ್ಬಿಟ್ಟು. ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂದ್ರೆ ಏನು, ಇದು ಡೈರೆಕ್ಟ್ ಆಗಿ ಮಾನಿಟರಿ ಫಾರ್ಮ್ ಅಲ್ಲಿ ಇರುತ್ತೆ. ಮಾನಿಟರಿ ಅಂದ್ರೆ ಏನು, ದುಡ್ಡು, ಮನಿ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಮನಿ ಫಾರ್ಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೊಡೋದ್ರಿಂದ ಡೆಫಿನೆಟ್ಲಿ ಎಂಪ್ಲಾಯೀಸ್ ಏನಾಗ್ತಾರೆ, ಮೋಟಿವೇಟ್ ಆಗ್ತಾರೆ. ಮಾನಿಟರಿ ಫಾರ್ಮ್ ಅಲ್ಲಿ ಕೊಡುವಂತ ಇನ್ಸೆಂಟಿವ್ಸ್ ನ ವಿ ಕಾಲ್ ಇಟ್ ಆಸ್ ಫಿನಾನ್ಷಿಯಲ್ ಇಂಟೆನ್ಸಿವ್ ಫಾರ್ ಮೋಟಿವೇಟಿಂಗ್ ಅನ್ ಎಂಪ್ಲಾಯೀಸ್. ಅದರಲ್ಲಿ ನಮಗೆ ಡಿಫ್ರೆಂಟ್ ಫಾರ್ಮ್ಸ್ ಇದೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇನ್ಸೆಂಟಿವ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಪೇ ಅಂಡ್ ಅಲೋವೆನ್ಸ್. ಪೇ ಅಂಡ್ ಅಲೋವೆನ್ಸ್ ಅಲ್ಲಿ ನಮಗೆ ಬೇಸಿಕ್ ಪೇ ಇರುತ್ತೆ, ಡಿಯೋನೆಸ್ ಅಲೋವೆನ್ಸ್ ಇರುತ್ತೆ, ಹೌಸ್ ರೆಂಟ್ ಅಲೋವೆನ್ಸ್ ಇರುತ್ತೆ, ಅದರ್ ಅಲೋವೆನ್ಸ್ ಇರುತ್ತೆ. ಇದಿಷ್ಟು ಸೇರಿ ನಾವು ಪೇ ಅಂಡ್ ಅಲೋವೆನ್ಸ್ ಅಂತ ಹೇಳಿ ಕರಿತೀವಿ.
ಸೆಕೆಂಡ್ ಟೈಪ್ ಆಫ್ ಇನ್ಸೆಂಟಿವ್ ಇಸ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜಸ್ ಇನ್ಸೆಂಟಿವ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಐದರ್ ಇಟ್ ಮೇ ಬಿ ಇಂಡಿವಿಜುವಲ್ ಆರ್ ಗ್ರೂಪ್. ಸೊ ಅವ್ರು ಎಷ್ಟು ಪ್ರೊಡಕ್ಟಿವ್ ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ಔಟ್ಪುಟ್ ಕೊಡ್ತಾರೋ ಅಷ್ಟು ವೇಜಸ್ ಕೊಡೋದು. ಫಾರ್ ಎಕ್ಸಾಂಪಲ್, ಇವತ್ತು ಅವರು ಒಂದು 20 ಯೂನಿಟ್ಸ್ ಆಫ್ ಔಟ್ಪುಟ್ ಕೊಟ್ಟಿದ್ದಾರೆ ಅಂದಾಗ 20 ಯೂನಿಟ್ಸ್ಗೆ ನಾವು ವೇಜಸ್ ಕೊಡ್ತೀವಿ. ಸೊ ಓಕೆ, ನಾಳೆ 100 ಯೂನಿಟ್ಸ್ ಆಫ್ ಪ್ರಾಡಕ್ಟ್ಸ್ ನ ಪ್ರೊಡಕ್ಟಿವ್ ಆಗಿ ಕೊಟ್ಟಿದ್ದಾರೆ, ನಮ್ಗೆ 100 ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಅವಾಗ ನಾವು 100 ಯೂನಿಟ್ಸ್ ಆಫ್ ವೇಜಸ್ ಅಷ್ಟು ಬಿಂಗ್ ಗಿವನ್. ಸೊ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನಾವ್ ಎಷ್ಟು ಔಟ್ಪುಟ್ ಕೊಡ್ತೀವೋ ನಮ್ಗೆ ಅಷ್ಟು ವೇಜಸ್ ಸಿಗುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ವೇಜಸ್ ಜಾಸ್ತಿ ವೇಜಸ್ ಸಿಗುತ್ತೆ ಅಂತ ಆದ್ರೂ ಏನಾಗ್ತಾರೆ, ಮೋಟಿವೇಟ್ ಆಗ್ತಾರೆ ಎಂಪ್ಲಾಯೀಸ್. ದಟ್ ಈಸ್ ಕಾಲ್ಡ್ ಅಸ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜಸ್ ಇನ್ಸೆಂಟಿವ್ಸ್ ಅಂತ. ನೆಕ್ಸ್ಟ್ ಒನ್ ಬಂದು ಬೋನಸ್. ಬೋನಸ್ ಅಂದ್ರೆ ಬೋನಸ್ ಯಾವಾಗ ಕೊಡ್ತಾರೆ, ಕಂಪನಿನಲ್ಲಿ ಪ್ರಾಫಿಟ್ ಇದ್ರೆ ಮಾತ್ರನೇ ಬೋನಸ್ ಕೊಡೋದು. ಕಂಪನಿನಲ್ಲಿ ಪ್ರಾಫಿಟ್ ಇದ್ರೆ ಎಂಪ್ಲಾಯೀಸ್ಗೆ ಬೋನಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಶೇರಿಂಗ್. ಅಟ್ ದ ಎಂಡ್ ಆಫ್ ಎನ್ ಅಕೌಂಟಿಂಗ್ ಪೀರಿಯಡ್ ನಲ್ಲಿ ಗೊತ್ತಾಗುತ್ತೆ ಇಷ್ಟು ಪ್ರಾಫಿಟ್ ಕಂಪನಿ ಅರ್ನ್ ಮಾಡಿದೆ ಅಂತ. ಅಷ್ಟು ಪ್ರಾಫಿಟ್ ಅರ್ನ್ ಮಾಡಕ್ಕೆ ಹೂ ಆರ್ ದ ಸಪೋರ್ಟರ್ಸ್? ಎಂಪ್ಲಾಯೀಸ್ ಇಲ್ಲ ಅಂತ ಹೇಳಿದ್ರೆ ಆರ್ಗನೈಸೇಷನ್, ಕಂಪನೀಸ್ ನಲ್ಲಿ ಇರ್ಬೋದು, ಆರ್ಗನೈಸೇಷನ್ ಅಲ್ಲಿ ಇರ್ಬೋದು, ಪ್ರಾಫಿಟ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಎಂಡ್ ಆಫ್ ಎನ್ ಅಕೌಂಟಿಂಗ್ ಪೀರಿಯಡ್ ನಲ್ಲಿ ಅವ್ರಿಗೆ ಏನ್ ಪ್ರಾಫಿಟ್ ನ ಅರ್ನ್ ಮಾಡಿದ್ದಾರೆ, ಸ್ವಲ್ಪ ಪ್ರಾಫಿಟ್ ನ ಏನ್ ಮಾಡ್ತಾರೆ, ಎಂಪ್ಲಾಯೀಸ್ಗೆ ಅಂತ ಹೇಳಿ ಶೇರ್ ಮಾಡ್ತಾರೆ. ಅದನ್ನ ಏನಂತ ಕರಿತೀವಿ, ಪ್ರಾಫಿಟ್ ಶೇರಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕೋ ಪಾರ್ಟ್ನರ್ಶಿಪ್ ಆರ್ ಸ್ಟಾಕ್ ಆಪ್ಷನ್ ಅಂತ ಹೇಳ್ಬಿಟ್ಟು, ಕಂಪನಿ ಏನ್ ಪ್ರಾಫಿಟ್ ನ ಅರ್ನ್ ಮಾಡ್ತಾರೆ, ಅರ್ನ್ ಮಾಡಿರೋ ಪ್ರಾಫಿಟ್ ನಲ್ಲಿ ಶೇರ್ ಮಾಡಲ್ಲ. ಆ ಶೇರಿಂಗ್ ಮಾಡೋ ಅಮೌಂಟ್ ಅಲ್ಲಿ ಅವ್ರ ಹೆಸರಲ್ಲಿ ಒಂದಷ್ಟು ಶೇರ್ಸ್ ನ ಪರ್ಚೇಸ್ ಮಾಡ್ಕೊಡ್ತಾರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕಂಪನಿ ಅವ್ರು ಏನ್ ಪ್ರಾಫಿಟ್ ನ ಅರ್ನ್ ಮಾಡ್ತಾರೆ, ಅರ್ನ್ ಮಾಡಿರೋ ಪ್ರಾಫಿಟ್ ಅಮೌಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಅವ್ರು ಶೇರ್ ಮಾಡಲ್ಲ. ಆ ಅರ್ನ್ ಮಾಡಿರೋ ಸ್ವಲ್ಪ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ, ಅವ್ರ ಹೆಸರಿನಲ್ಲಿನೇ ಶೇರ್ಸ್ ನ ಪರ್ಚೇಸ್ ಮಾಡಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಕೋ ಪಾರ್ಟ್ನರ್ಶಿಪ್ ಆರ್ ಸ್ಟಾಕ್ ಆಪ್ಷನ್. ನೆಕ್ಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್. ರಿಟೈರ್ಮೆಂಟ್ ಬೆನಿಫಿಟ್ಸ್ ಇನ್ಕ್ಲೂಡ್ಸ್ ಪ್ರಾವಿಡೆಂಟ್ ಫಂಡ್ ಕೊಡೋದಿರ್ಬೋದು, ಎಂಪ್ಲಾಯೀಸ್ಗೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಕೊಡೋದಿರ್ಬೋದು, ಗ್ರಾಚ್ಯುಟಿ ಕೊಡೋದಿರ್ಬೋದು, ಇದನ್ನೆಲ್ಲ ನಾವು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರೀ ರಿಕ್ವೆಸೈಟ್ಸ್ ಅಂದ್ರೆ ಕಂಪನಿ ಕಡೆಯಿಂದ ಕಾರ್ ಫೆಸಿಲಿಟೀಸ್ ಇರುತ್ತೆ, ರೆಂಟ್ ಫೆಸಿಲಿಟಿ, ಪ್ರೊವಿಷನ್ ಆಫ್ ರೆಂಟ್ ಇರುತ್ತೆ, ಫ್ರೀ ಅಕಾಮಿಡೇಷನ್ ಇರುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಎಜುಕೇಶನ್ ಟು ಚಿಲ್ಡ್ರನ್ ಫೆಸಿಲಿಟೀಸ್ ಇರುತ್ತೆ. ಈ ತರ ಅಡಿಷನಲ್ ಫೆಸಿಲಿಟೀಸ್ ಕಂಪನಿಯಿಂದ ಅವ್ರ ಫ್ಯಾಮಿಲಿಗೋಸ್ಕರ ಪ್ರೊವೈಡ್ ಮಾಡೋದನ್ನ ನಾವು ಪ್ರೀ ರಿಕ್ವೆಸೈಟ್ಸ್ ಅಂತ ಹೇಳಿ ಕರಿತೀವಿ. ಇಷ್ಟನ್ನೆಲ್ಲ ಈ ತರ ಎಲ್ಲ ಅಡಿಷನಲ್ ಇನ್ಸೆಂಟಿವ್ಸ್ ಫಾರ್ಮ್ ಅಲ್ಲಿ ನಾವು ಎಂಪ್ಲಾಯೀಸ್ಗೆ ಪ್ರೊವೈಡ್ ಮಾಡೋದ್ರಿಂದ ಡೆಫಿನೆಟ್ಲಿ ಎಂಪ್ಲಾಯೀಸ್ ವಿಲ್ ಗೆಟ್ ಮೋಟಿವೇಟೆಡ್ ಅಂಡ್ ದೇ ವಿಲ್ ಡೆಫಿನೆಟ್ಲಿ ವರ್ಕ್ ಟುವರ್ಡ್ಸ್ ಅಚೀವಿಂಗ್ ದ ಆರ್ಗನೈಸೇಷನಲ್ ಗೋಲ್. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಆಯ್ತು. ಸೊ ಈಗ ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಏನ್ ಮಾಡುತ್ತೆ, ಇಟ್ ಆಲ್ವೇಸ್ ಪ್ರೊವೈಡ್ಸ್ ಸೈಕಾಲಜಿಕಲ್ ಅಂಡ್ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನೋಡಿ, ನಾನ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಏನ್ ಮಾಡುತ್ತೆ, ಸೈಕಾಲಜಿಕಲ್ ಅಂಡ್ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಕೊಡುತ್ತೆ ಎಂಪ್ಲಾಯೀಸ್. ಹೇಗದು? ಪಾಯಿಂಟ್ ನಂಬರ್ 1, ಸ್ಟೇಟಸ್. See, ranking of position in the organizations. When a company gives more authority, ಎಂಪ್ಲಾಯಿಗೆ ಫುಲ್ ಅಥಾರಿಟಿ ಕೊಟ್ಟಿದ್ದೀವಿ, ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ರಿವಾರ್ಡ್ಸ್, ರೆಕಗ್ನಿಷನ್, ಪ್ರೀ ರಿಕ್ವಿಸೈಟ್ಸ್, ಪ್ರೆಸ್ಟೀಜ್ ಆಫ್ ಎನ್ ಜಾಬ್, ಇಷ್ಟೆಲ್ಲ ಕೊಟ್ರೆ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಇಂಪ್ರೂವ್ ಆಗ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ, ದೇ ಗೆಟ್ ಮೋಟಿವೇಟೆಡ್. ಓಕೆ, ದ ಫಸ್ಟ್ ಫಿನಾನ್ಷಿಯಲ್ ಇನ್ಸೆಂಟಿವ್. ಸೆಕೆಂಡ್ ಒನ್ ಇಸ್ ಆರ್ಗನೈಸೇಷನಲ್ ಕ್ಲೈಮೇಟ್. ಆರ್ಗನೈಸೇಷನಲ್ ಕ್ಲೈಮೇಟ್ ಹೆಂಗಿರ್ಬೇಕು? ಸೊ ಗ್ರಾಂಟಿಂಗ್ ಇಂಡಿವಿಜುವಲ್ ಅಟಾನಮಿ ಟು ಎಂಪ್ಲಾಯೀಸ್. ಅಟಾನಮಿ ಅಂದ್ರೆ ಏನು? ಫ್ರೀಡಮ್ ಕೊಡಬೇಕು ಎಂಪ್ಲಾಯೀಸ್, ಫ್ರೀಡಮ್ ಕೊಡೋದು ಎಂಪ್ಲಾಯೀಸ್ಗೆ. ಗ್ರಾಂಟಿಂಗ್ ಇಂಡಿವಿಜುವಲ್ ಅಟಾನಮಿ ಟು ಎಂಪ್ಲಾಯೀಸ್, ಗಿವಿಂಗ್ ಕನ್ಸಿಡರೇಷನ್ ಟು ಎಂಪ್ಲಾಯೀಸ್, ಅಕ್ಸೆಪ್ಟಿಂಗ್ ರೀಸನಬಲ್ ರಿಕ್ವೆಸ್ಟ್. ಇದನ್ನೆಲ್ಲ ನಾವು ಆ ಫೆಸಿಲಿಟೀಸ್ ನ ಕ್ಲೈಮೇಟ್ ಹಿಂಗಿರ್ಬೇಕು. ಕ್ಲೈಮೇಟ್ ಇಂಡಿವಿಜುವಲ್ ಫ್ರೀಡಮ್ ಇರಬೇಕು, ಗಿವಿಂಗ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು. ಒಂದು ಅವ್ರಿಗೆ ರಿಕ್ವೆಸ್ಟ್ ಇರುತ್ತೆ, ಕೆಲವು ಸಲ ನಮ್ಗೆ ಇವತ್ತು ಬರಕ್ ಆಗೋದಿಲ್ಲ, ಆಲ್ ಆಫ್ ಎ ಸಡನ್ ಏನೋ ಒಂದು ಬರುತ್ತೆ, ರಜಾ ಬೇಕು, ಏನೋ ಒಂದು ರಿಕ್ವೆಸ್ಟ್ ಎಂಪ್ಲಾಯೀಸ್ ಕಡೆಯಿಂದ ಬಂದಾಗ ವಿ ಶುಡ್ ಬಿ ರೆಡಿ ಟು ಆಕ್ಸೆಪ್ಟ್. ಇಲ್ಲ ನಾವೇನು ಕೊಡಕ್ ಆಗೋದಿಲ್ಲ, ನೀವು ಆರ್ಗನೈಸೇಷನ್ ಕೆಲಸ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿದ್ರೆ ಯಾರು ಡೆಡಿಕೇಟಿವ್ ಆಗಿ ಕೆಲಸ ಮಾಡಕ್ ಆಗೋದಿಲ್ಲ. ಡೆಡಿಕೇಶನ್ ಬೇಕು ಅಂದ್ರೆ ಇನ್ ಸಮ್ ಕೇಸಸ್ ವಿ ನೀಡ್ ಟು ಗಿವ್ ಫ್ರೀಡಮ್ ಟು ಆನ್ ಎಂಪ್ಲಾಯೀಸ್. ಥರ್ಡ್ ಪಾಯಿಂಟ್, ಕೆರಿಯರ್ ಅಡ್ವಾನ್ಸ್ಮೆಂಟ್ ಆಪರ್ಚುನಿಟೀಸ್. ಅವ್ರ ಕೆರಿಯರ್ ಗ್ರೋತ್ ಆಗ್ಬೇಕು ಅಂತಂದ್ರೆ ಸರ್ಟೈನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಪ್ರಮೋಷನ್ ಪಾಲಿಸೀಸ್ ಇರ್ಬೋದು, ಇದನ್ನ ಏನ್ ಮಾಡ್ಬೇಕು, ಕಂಪನಿನಲ್ಲಿ ರೂಲ್ಸ್ ಆಗಿ ಅಡಾಪ್ಟ್ ಮಾಡ್ಕೋಬೇಕು. ಜಾಬ್ ಎನ್ರಿಚ್ಮೆಂಟ್. ಜಾಬ್ ಎನ್ರಿಚ್ಮೆಂಟ್ ಅಂದ್ರೆ ಏನು? ಸೊ ಕ್ರಿಯೇಟಿಂಗ್ ಆಪರ್ಚುನಿಟಿ ಫಾರ್ ಪರ್ಸನಲ್ ಗ್ರೋತ್ and a meaningful work experience, that is called as job enrichment.
Employee recognition programs. Certain programs has to be conducted for recognizing the employees. ಹೇಗದು? We need to congratulate for good performance. ಅವ್ನು ಕಂಗ್ರಾಚುಲೇಟ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ನೀವು ಅಂತ. ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅವ್ರ ಹೆಸರನ್ನ, ಅವ್ರ ಅಚೀವ್ಮೆಂಟ್ಸ್ ಡಿಸ್ಪ್ಲೇ ಮಾಡ್ತೀವಿ ನೋಟಿಸ್ ಬೋರ್ಡ್ ಅಲ್ಲಿ. ಅಂಡ್ ವಿ ವಿಲ್ ಇಶ್ಯೂ ಅಂಡ್ ಸರ್ಟಿಫಿಕೇಟ್ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಮೆಮೋಂಟೋಸ್ ಕೊಡ್ತೀವಿ, ಅವ್ರಿಗೊಂದು ರಿವಾರ್ಡ್ ಕೊಡ್ತೀವಿ. ಇದೆಲ್ಲ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಅಷ್ಟು ಜನದ ಮುಂದೆ ಅವ್ರನ್ನ ಒಂದು ರೆಕಗ್ನಿಷನ್ ಕೊಟ್ಟಾಗ ಡೆಫಿನೆಟ್ಲಿ ಎಂಪ್ಲಾಯೀಸ್ ಏನಾಗ್ತಾರೆ, ಮೋಟಿವೇಟ್ ಆಗ್ತಾರೆ. ನೆಕ್ಸ್ಟ್, ಜಾಬ್ ಸೆಕ್ಯೂರಿಟಿ. ಸೊ ದೇ ಶುಡ್ ಫೀಲ್ ಈ ಆರ್ಗನೈಸೇಷನ್ ವರ್ಕ್ ಮಾಡೋದ್ರಿಂದ ನನ್ನ ಜಾಬ್ಗೆ ಏನ್ ತೊಂದರೆ ಇಲ್ಲ ಅಂತ ಗೊತ್ತಾದ್ರೆ ನಾನು ಇಲ್ಲೇ ಇರ್ತೀನಿ, ನನ್ಗೆ ಒಳ್ಳೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ, ನಾನು ಗ್ರೋತ್ ಆಗ್ತಾ ಇದ್ದೀನಿ, ಆರ್ಗನೈಸೇಷನ್ ಗ್ರೋತ್ ಆಗ್ತಾ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ಎಂಪ್ಲಾಯಿ ವಿಲ್ ಗೆಟ್ ಮೋಟಿವೇಟೆಡ್. Employee empowerment, giving complete freedom, complete powers to an employees. ಸೊ ಫಾರ್ ಯೂಸಿಂಗ್ ದೇ ಸ್ಕಿಲ್ಸ್, ಎಂಪ್ಲಾಯೀಸ್ಗೆ ಇರುವಂತ ಸ್ಕಿಲ್ಸ್ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಪಾಸಿಟಿವ್ ಆಗಿ ಅದನ್ನ ಯೂಸ್ ಮಾಡ್ಕೋಬೇಕು ನಾವು. ಆ ಪರ್ಫಾರ್ಮೆನ್ಸ್ನ, ಅವ್ರ ಸ್ಕಿಲ್ಸ್ನ, ಅವ್ರ ಟ್ಯಾಲೆಂಟ್ಸ್ ನಾವು ಯೂಸ್ ಮಾಡ್ಕೋಬೇಕು. ಅಷ್ಟು ಅವ್ರಿಗೆ ನಾವು ಫ್ರೀಡಮ್ ಕೊಟ್ಟಾಗ ಮಾತ್ರನೇ ನಾವು ಅದನ್ನ ಎಂಪ್ಲಾಯಿ ಎಂಪವರ್ಮೆಂಟ್ ಅಂತ ಹೇಳಿ ಕರೆಯೋದು. ಸೊ ಇದೆಲ್ಲ ನಮಗೆ ನಾಟ್ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ದಟ್ ವಿ ವಿಲ್ ಪ್ರೊವೈಡ್ ಟು ಆನ್ ಎಂಪ್ಲಾಯೀಸ್ to get motivated. Until the employees are get motivated, definitely organization growth ಕಷ್ಟ ಆಗುತ್ತೆ. ಅವ್ರು ಮೋಟಿವೇಟ್ ಆದ್ರೆ ಮಾತ್ರನೇ ಬಿಸ್ನೆಸ್ ಗ್ರೋತ್ ಆಗೋದು. 2 ಎಲಿಮೆಂಟ್ಸ್ ವಿ ಲರ್ನ್. ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್ ಇನ್ಕ್ಲೂಡ್ ಸೂಪರ್ವಿಷನ್, ಮೋಟಿವೇಶನ್. ಎರಡು ಆಗಿದೆ. ಥರ್ಡ್ ಒನ್ ಇಸ್ ಲೀಡರ್ಶಿಪ್. ಯಾರನ್ನ ಲೀಡರ್ ಅಂತ ಹೇಳಿ ಕರಿತೀವಿ? ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎನ್ ಕೆಪಾಸಿಟಿ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಬಿಹೇವಿಯರ್ ಆಫ್ ಸಬಾರ್ಡಿನೇಟ್ಸ್ ಟು ಅಚೀವ್ ದ ಗೋಲ್ ಈಸ್ ಕಾಲ್ಡ್ ಆಸ್ ಎನ್ ಲೀಡರ್. Okay, so what are the features of leader? Leader and the person who indicates the ability to influence other is called as a leader. Leadership ಅನ್ನೋದು ಒಂದಿನ ಅಲ್ಲ, it is an ongoing process. Entire life journey of an organization, leadership is required, so we call it as a continuous process. Leadership always tries to change the behavior. ಕೆಲವೊಂದು ಎಂಪ್ಲಾಯೀಸ್ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಇರುತ್ತೆ, ನೆಗೆಟಿವ್ ಥಾಟ್ಸ್ ಇರುತ್ತೆ, ಕೆಲಸ ಅವ್ರ ಮೈಂಡ್ ಕನ್ಫ್ಯೂಷನ್ಸ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಸಫರ್ ಮಾಡ್ತಿರ್ತಾರೆ. ಅವ್ರ ಬಿಹೇವಿಯರ್ಸ್ ಎಲ್ಲ ನಾವು ಚೇಂಜ್ ಮಾಡಬೇಕು ಅಂದ್ರೆ ಲೀಡರ್ಶಿಪ್ ಈಸ್ ರಿಕ್ವೈರ್ಡ್. ಸಿ ಲೀಡರ್ಶಿಪ್ ಅನ್ನೋದು ಇಟ್ ಈಸ್ ಅನ್ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಬಿಟ್ವೀನ್ ಲೀಡರ್ಸ್ ಅಂಡ್ ಫಾಲೋವರ್ಸ್. ಇಂಟರ್ಪರ್ಸನಲ್ ಅಂದ್ರೆ ಒಂದು ಫೀಲಿಂಗ್ಸ್. ಸೊ ನಾನು ಲೀಡರು, ಅವ್ರ ವರ್ಕರ್ಸು, ಓಕೆ, ಆ ಡಿಫ್ರೆನ್ಸ್ ನಮ್ಗೆ ಗೊತ್ತಿರ್ಬೇಕು. ಗೊತ್ತಾದಾಗ ಮಾತ್ರನೇ ಈಗ ಲೀಡರ್ ಹೇಳೋದನ್ನ ಸಬಾರ್ಡಿನೇಟ್ಸ್ ಫಾಲೋ ಮಾಡ್ತಾರೆ. ಅವ್ರು ಫಾಲೋ ಮಾಡಿದ್ರೆ ಮಾತ್ರನೇ ಗ್ರೋತ್ ನ ಅಚೀವ್ ಮಾಡಕ್ ನಮ್ಗೆ ಈಸಿ ಆಗೋದು. ಓಕೆ, ಸೊ leadership always support us to achieve the common goal of an organization. Okay, these are the features of leadership. Why leadership is important? To influence the behavior of people from positive contribution to receive and benefit of an organization. Behavior change ಆಗಬೇಕು. ಯಾಕೆ? ಪಾಸಿಟಿವ್ ಆಗಿ ಚೇಂಜ್ ಆಗ್ಬೇಕು. ಅದು ಪಾಸಿಟಿವ್ ಬಿಹೇವಿಯರ್ಸ್ ಚೇಂಜ್ ಆದ್ರೆ ಮಾತ್ರನೇ ಆರ್ಗನೈಸೇಷನ್ ಬೆನಿಫಿಟ್ ನ ರಿಸೀವ್ ಮಾಡಕ್ಕಾಗೋದು. ರಿಸೀವ್ ಮಾಡಬೇಕು ಅಂದ್ರೆ ಲೀಡರ್ಶಿಪ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್, ಲೀಡರ್ಶಿಪ್ ಏನ್ ಮಾಡುತ್ತೆ? ಇಟ್ ಆಲ್ವೇಸ್ ಸಪೋರ್ಟ್ ಅಸ್ ಟು ಕ್ರಿಯೇಟ್ ಇಟ್ ಈಸ್ ಆಲ್ವೇಸ್ ಹೆಲ್ಪ್ ಅಸ್ ಟು ಮೇಂಟೈನ್ ಪರ್ಸನಲ್ ರಿಲೇಶನ್ಶಿಪ್. ಓಕೆ, ಪರ್ಸನಲ್ ರಿಲೇಶನ್ಶಿಪ್ ನ ಕರೆಕ್ಟಾಗಿ ನಾವು ಪರ್ಸನಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಈಗ ಸುಪೀರಿಯರ್ಸ್ ಇರ್ಬೋದು, ಸಬಾರ್ಡಿನೇಟ್ಸ್ ಇರ್ಬೋದು, ಲೀಡರ್ ಇರ್ಬೋದು, ಅವ್ರಿಬ್ರು ಮಧ್ಯೆ ಒಳ್ಳೆ ಬಾಂಧವ್ಯ ಇದ್ರೆ ಲೀಡರ್ ಏನ್ ಹೇಳೋದು ಸಬಾರ್ಡಿನೇಟ್ ಕೇಳ್ತಾರೆ. ಕೇಳಿದಾಗ ಮಾತ್ರನೇ ಒಂದು ಒಳ್ಳೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ನ ನಾವು ಕ್ರಿಯೇಟ್ ಮಾಡಕ್ ಸಾಧ್ಯ. ಸೊ ಫಾರ್ ದಟ್ ಲೀಡರ್ಶಿಪ್ ಈಸ್ ರಿಕ್ವೈರ್ಡ್. ಲೀಡರ್ಸ್ ಏನ್ ಮಾಡ್ಬೇಕು? ಯಾವಾಗೂ ಬಿಸ್ನೆಸ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ಸಬಾರ್ಡಿನೇಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಅವ್ರನ್ನ ಗೈಡ್ ಮಾಡ್ಬೇಕು, ಇನ್ಫ್ಲೂಯೆನ್ಸ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಎಸ್ ಇನ್ ಲೀಡರ್ಶಿಪ್. ಓಕೆ, ಅಲ್ಲಿ ಏನೇ ಕಾನ್ಫ್ಲಿಕ್ಟ್ಸ್ ಇರ್ಲಿ, ಚೇಂಜಸ್ ಇರ್ಲಿ, ಏನೇ ಪ್ರಾಬ್ಲಮ್ ಆಗ್ತಾ ಇದ್ರು, ಲೀಡರ್ ಶುಡ್ ಹ್ಯಾವಿಂಗ್ ಕೆಪಾಸಿಟಿ ಆಫ್ ಸಾಲ್ವಿಂಗ್ all the conflicts. Okay, ಇನ್ ಕೇಸ್ ಏನಾದ್ರು ಲೀಡರ್ಸ್ಗೆ ಟ್ರೈನಿಂಗ್ ಬೇಕೇ ಬೇಕು ಸಬಾರ್ಡಿನೇಟ್ಸ್ ಅಂತ ಡಿಸೈಡ್ ಮಾಡಿದ್ರೆ ಆ ಟ್ರೈನಿಂಗ್ ಫೆಸಿಲಿಟೀಸ್ ನ ಸಬಾರ್ಡಿನೇಟ್ಸ್ಗೆ ಕೊಡೋದಿಕ್ಕೂ ಸಹ ಲೀಡರ್ಶಿಪ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ನಾವು ವಿ ಆರ್ ಲರ್ನಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಲೀಡರ್ಶಿಪ್ ಸ್ಟೈಲ್. ಅದ್ರ ಫಸ್ಟ್ ಸ್ಟೈಲ್ ಬಂದು ಆಟೋಕ್ರೇಟಿಕ್ ಲೀಡರ್ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಆಫ್ ಆಟೋಕ್ರೇಟಿಕ್ ಲೀಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏನು? ಈ ಆರ್ಡರ್ ಅಂಡ್ ಹಿಯರ್ ದ ಲೀಡರ್ ಆಲ್ವೇಸ್ ಗಿವ್ಸ್ ಅನ್ ಆರ್ಡರ್. ಲೀಡರ್ ಏನ್ ಮಾಡ್ತಾರೆ? ಆರ್ಡರ್ಸ್ ಕೊಡ್ತಾರೆ ಅಂಡ್ ಈ ಎಕ್ಸ್ಪೆಕ್ಟ್ಸ್ ಈ ಸಬಾರ್ಡಿನೇಟ್ಸ್ ಟು ಫಾಲೋ ಇಟ್. ನನಗೆ ಲೀಡರ್ ನನಗೆ ಆರ್ಡರ್ ಮಾಡಿದೀನಿ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಸಬಾರ್ಡಿನೇಟ್ಸ್ ಏನ್ ಮಾಡ್ಬೇಕು, ನಾನು ಹೇಳೋದನ್ನ ಮಾಡ್ಲೇಬೇಕು. ಸಚ್ ಕೈಂಡ್ ಆಫ್ ಲೀಡರ್ ಇಸ್ ಕಾಲ್ಡ್ ಆಸ್ ಆಟೋಕ್ರಾಟಿಕ್ ಲೀಡರ್.
Okay, second one is democratic leader. So democratical ಏನಾಗುತ್ತೆ, see, the democratic leaders will develop action plan and make decision in consulting with subordinates. ಲೀಡರ್ ಏನ್ ಮಾಡ್ತಾನೆ, ಅವ್ರ ಸಬಾರ್ಡಿನೇಟ್ಸ್ ಹತ್ರ ಒಪಿನಿಯನ್ ತಗೊಂಡು ಡಿಸಿಷನ್ ತಗೊಳ್ತಾರೆ. ಸಚ್ ಕೈಂಡ್ ಆಫ್ ಲೀಡರ್ ಇಸ್ ಕಾಲ್ಡ್ ಎಸ್ ಅನ್ ಡೆಮೋಕ್ರೆಟಿಕ್ ಲೀಡರ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಲೀಡರ್ ಏನ್ ಮಾಡ್ತಾನೆ, ಸಬಾರ್ಡಿನೇಟ್ಸ್ ನ ಕನ್ಸಲ್ಟ್ ಮಾಡ್ತಾನೆ, ಅವ್ರ ಒಪಿನಿಯನ್ ತಗೊಂಡು ಡಿಸಿಷನ್ ತಗೊಳ್ಳಿ. ನೋಡಿ, ಅಬ್ಸರ್ವ್ ಮಾಡಿ, ಕೆಲವರೆಲ್ಲ ಕೈ ಎತ್ತಿದ್ದಾರೆ, ಕೆಲವರೆಲ್ಲ ಕೈ ಎತ್ತಿಲ್ಲ. Okay, that is how they consult subordinates and it support us to take a decision. ಆ ತರ ಲೀಡರ್ಸ್ ನಾವು ಡೆಮೋಕ್ರೆಟಿಕ್ ಲೀಡರ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಥರ್ಡ್ ಒನ್ ಇಸ್ ಲೇಜಿ ಫೈರ್ ಆರ್ ಫ್ರೀ ಇನ್ ಲೀಡರ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲೀಡರ್ಸ್ ಅವ್ರ ಪವರ್ಸ್ ಏನು ಯೂಸ್ ಮಾಡಲ್ಲ. ಲೀಡರ್ಸ್ ಲೀಡರ್ಸ್ ವಿಲ್ ನಾಟ್ ಯೂಸ್ ಎನಿ ಪವರ್ಸ್. ಅವ್ರು ಅವಾಯ್ಡ್ ಮಾಡ್ತಾರೆ ಅವ್ರ ಪವರ್ಸ್ ನ ಯೂಸ್ ಮಾಡೋದಕ್ಕೆ. ಅಂಡ್ ಹೈ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಟು ಫಾರ್ಮುಲೇಟ್ ದೇ ಓನ್ ಅಬ್ಜೆಕ್ಟಿವ್. ಯಾರಿಗೆ ಅಂದ್ರೆ ಫಾಲೋಯರ್ಸ್ ಸಬಾರ್ಡಿನೇಟ್ಸ್ಗೆ ಫುಲ್ ಫ್ರೀಡಮ್ ಕೊಟ್ಬಿಡ್ತಾರೆ. ನೀವೇ ಏನ್ ಮಾಡ್ಬೇಕು, ಡಿಸಿಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಹೈ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಟು ಫಾರ್ಮುಲೇಟ್ ದೇ ಓನ್ ಅಬ್ಜೆಕ್ಟಿವ್ ವೇ ಟು ಅಚೀವ್ ದೆಮ್. ಓಕೆನಾ. ಲೀಡರ್ಸ್ ಏನ್ ಮಾಡ್ತಾರೋ ಪವರ್ಸ್ ನ ಯೂಸ್ ಮಾಡಲ್ಲ. ಸಬಾರ್ಡಿನೇಟ್ಸ್ಗೆ ಫುಲ್ ಫ್ರೀಡಮ್ ಕೊಡೋದನ್ನ ನಾವು ಲೇಜಿ ಫೇರ್ ಲೀಡರ್ಸ್ ಅಂತ ಹೇಳಿ ಕರೆಯೋದು. ಓಕೆ, 3 ಎಲಿಮೆಂಟ್ಸ್ ಡನ್. ಸೂಪರ್ವಿಷನ್ ಮುಗೀತು, ಮೋಟಿವೇಶನ್ ಮುಗೀತು, ಅಂಡ್ ದ ಫೋರ್ತ್ ಒನ್ ಸೂಪರ್ವೈಸರ್ ಮುಗೀತು, ಮೋಟಿವೇಶನ್ ಸಹ ಕಂಪ್ಲೀಟ್ ಆಯ್ತು ನಮ್ಗೆ. ನಾವು ಲೀಡರ್ಶಿಪ್ ಕಂಪ್ಲೀಟ್ ಆಗಿದೆ, 3 ಆಗಿದೆ. ಸೊ 4ನೇದು ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂದ್ರೆ ಏನು, ಎಕ್ಸ್ಚೇಂಜಿಂಗ್ ಆಫ್ ಐಡಿಯಾಸ್ ಇರ್ಬೋದು, ವ್ಯೂಸ್, ಫ್ಯಾಕ್ಟ್ಸ್ ಅಂಡ್ ಫೀಲಿಂಗ್ಸ್ ಇಸ್ ಕಾಲ್ಡ್ ಆಸ್ ಕಮ್ಯುನಿಕೇಶನ್. ಓಕೆ, ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ಏನೇನೆಲ್ಲ ಇರಬೇಕು, ದೇ ಶುಡ್ ಬಿ ಎ ಸೆಂಡರ್ ಟು ಕನ್ವೆ ಸಮ್ ಮೆಸೇಜ್. ಫಸ್ಟ್ ದೇ ಶುಡ್ ಬಿ ಎ ಸೆಂಡರ್. ಓಕೆ, ಸೆಕೆಂಡ್ ದೇ ಶುಡ್ ಬಿ ಸಮ್ ಮೆಸೇಜ್. ನಾವ್ ಏನು ಸೆಂಡರ್ ಏನೋ ಒಂದು ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಅವನಿಗೆ ಹೇಳೋದ್ರಲ್ಲಿ ಒಂದಷ್ಟು ಮೆಸೇಜ್ ಇರಬೇಕು. ಎನ್ಕೋಡಿಂಗ್, ಸೆಂಡರ್ ಕಳಿಸೋ ಮೆಸೇಜ್ ಏನಾಗಿರುತ್ತೆ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್. ಓಕೆ, ಮೆಸೇಜ್ ಟು ಅಂಡ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಆಸ್ ಎನ್ಕೋಡ್. ಸೆಂಡರ್ ಕಳಿಸೋ ಅಂತ ಮೆಸೇಜ್ ನಾವು ಎನ್ಕೋಡಿಂಗ್ ಅಂತೀವಿ. ನಾವು ಕಳಿಸ್ಬೇಕಂದ್ರೆ ಸಮ್ ಮೀಡಿಯಾ ಶುಡ್ ಬಿ ಯೂಸ್ಡ್. ಆ ಮೀಡಿಯಾ ಯಾವ್ದಾಗಿರುತ್ತೆ, ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರ್ಬೋದು, ಆರ್ ಥ್ರೂ ಫೋನ್ ಕಾಲ್ ಇರ್ಬೋದು, ಆರ್ ಥ್ರೂ ಇಂಟರ್ನೆಟ್ ಇರ್ಬೋದು. Okay, that the media which we are going to use for communicating is called as media. Decoding, ಈಗ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ, ಯು ಪೀಪಲ್ ಆರ್ ರಿಸೀವಿಂಗ್, ನಾನು ಕೊಡ್ತಾ ಇರೋದು ಎನ್ಕೋಡಿಂಗ್ ಆಗಿರುತ್ತೆ, ನೀವೇನ್ ರಿಸೀವ್ ಮಾಡ್ತೀರಿ ದಟ್ ಈಸ್ ಕಾಲ್ಡ್ ಆಸ್ ಎನ್ ಡಿಕೋಡಿಂಗ್. ಓಕೆ, ಸೊ ಅಗೇನ್ ದೇ ಶುಡ್ ಬಿ ಸಮ್ ರಿಸೀವರ್. ನನಗೆ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೆಸೇಜ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ರಿಸೀವರ್ಸ್ ಇರಬೇಕು. ಅಂಡ್ ಆಫ್ಟರ್ ಗಿವಿಂಗ್ ಎನ್ ಮೆಸೇಜ್ ದೇ ಶುಡ್ ಬಿ ಎ feedback important, and there should be some noise. So these are the elements of communication. Why communication is important? Acts as a base for coordination. Proper agi communication idre coordination build ಮಾಡಬಹುದು. But among all the departments, between in all the activities, between all the persons, communication idre coordination build ಮಾಡೋದು easy. First importance. Second importance, helps in smooth working of an enterprises. Clean, proper communication ಇದ್ರೆ ವರ್ಕಿಂಗ್ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಪ್ರಾಪರ್ ಆಗಿ ಏನೇನ್ ಕೆಲಸ ಆಗ್ಬೇಕು ಅದೆಲ್ಲ ಸ್ಮೂತ್ ಆಗಿ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಬಿಕಾಸ್ ಆಫ್ ಪ್ರಾಪರ್ ಕಮ್ಯುನಿಕೇಶನ್. ಓಕೆ, acts as base for decision making. Acts as base for decision making. Proper communication always support us to take a right decision at a right time. Fourth point, increases managerial efficiency. How it increases managerial efficiency? When we communicate, ನಮ್ ಗೋಲ್ ಏನಂತ ಗೊತ್ತಾಗುತ್ತೆ, ನಮ್ ಟಾರ್ಗೆಟ್ ಏನ್ ಗೊತ್ತಾಗುತ್ತೆ, what are the instructions can be known, and we can allocate the job, and we will be knowing what are the responsibilities, and we finally the performance of work will be executed according to the goal of an organization. ಇದಿಷ್ಟು ಆಗ್ಬೇಕು ಅಂತಂದ್ರೆ communication is important. Promotes cooperation and industrial peace. Promotes cooperation ಇರ್ಬೇಕು ಅಂದ್ರೆ ಕಮ್ಯುನಿಕೇಶನ್ ಬೇಕು. ದೇ ಶುಡ್ ಬಿ ಅಂಡ್ ಪೀಸ್ ಇರ್ಬೇಕು ಅಂತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾರ ಮಧ್ಯದಲ್ಲಿ, ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್ ಮಧ್ಯದಲ್ಲಿ ಕೋಆಪರೇಷನ್ ಮತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬಿಲ್ಟ್ ಆಗ್ಬೇಕು ಅಂತಂದ್ರೆ ಪ್ರಾಪರ್ ಕಮ್ಯುನಿಕೇಶನ್ ಇಸ್ ರಿಕ್ವೈರ್ಡ್. ಎಸ್ಟಾಬ್ಲಿಷಸ್ ಎಫೆಕ್ಟಿವ್ ಲೀಡರ್ಶಿಪ್. ಲೀಡರ್ಶಿಪ್ ಹೆಂಗಿರ್ಬೇಕು, ಸಬಾರ್ಡಿನೇಟ್ಸ್ ಇನ್ಫ್ಲೂಯೆನ್ಸ್ ಮಾಡೋ ತರ ಇರಬೇಕು. ದಟ್ ಈಸ್ ಕಾಲ್ಡ್ ಎಸ್ ಎಸ್ಟಾಬ್ಲಿಷಸ್ ಎಫೆಕ್ಟಿವ್ leadership. Next, boost morale and provides motivations. So now communicate ಮಾಡೋದ್ರಿಂದ which we need to boost the employees, and we need to motivate an employees. ಅದಕ್ಕೆ proper communication ಬೇಕು.
When it comes to communication, we are having two types of communication. One is formal, another one is informal. Formal communication ಹೆಂಗಿರತ್ತೆ? ಫಾರ್ಮಲ್ ಚಾನೆಲ್ ಅಲ್ಲಿ ಇರಬೇಕು, ಆರ್ಗನೈಸೇಷನ್ ಚಾರ್ಟ್ ಇರಬೇಕು. ಚಾರ್ಟ್ ಅಂದ್ರೆ ಏನು? ಫಸ್ಟ್ ನಮಗೆ ಚೇರ್ಮನ್ ಬರ್ತಾರೆ, ಸೆಕ್ರೆಟರಿ ಬರ್ತಾರೆ, ಡೈರೆಕ್ಟರ್ ಬರ್ತಾರೆ, ಮ್ಯಾನೇಜರ್ಸ್ ಬರ್ತಾರೆ, ಆ ಫ್ಲೋ ಚಾರ್ಟ್. ಅಂಡ್ ಇಟ್ ಆಲ್ವೇಸ್ ಶುಡ್ ಫ್ಲೋ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್. ಈ ತರ ಫ್ಲೋ ಆಫ್ ಕಮ್ಯುನಿಕೇಶನ್ ನಾವು ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೀವಿ. ಇನ್ಫಾರ್ಮಲ್ ಕಮ್ಯುನಿಕೇಶನ್ ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೀವಿ. ವೆನ್ ಇಟ್ ಕಮ್ಸ್ ಟು ಗ್ರೇಪ್ ವೈನ್ ಕಮ್ಯುನಿಕೇಶನ್, ನೋ ಫಾರ್ಮಲ್ ಲೈನ್ ಆಫ್ ಕಮ್ಯುನಿಕೇಶನ್ ಇರುತ್ತೆ. ಇಟ್ ವಿಲ್ ಸ್ಪ್ರೆಡ್ ಥ್ರೂ ರೂಮರ್ಸ್ ಬಿಟ್ವೀನ್ ಅಂಡ್ ಎಂಪ್ಲಾಯೀಸ್. Barriers to communication and their problems. What are the problems when we communicate? ಅದರಲ್ಲಿ ಫಸ್ಟ್ ಒನ್ ಬಂದು ಸಿಮ್ಯಾಟಿಕ್ ಬೆರಿಯರ್ಸ್. ಸಿಮ್ಯಾಟಿಕ್ ಬೆರಿಯರ್ಸ್ ನಲ್ಲಿ ನಾನು ಏನ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ, ಆ ವರ್ಡ್ ಮೀನಿಂಗ್ ಗೊತ್ತಿರಲ್ಲ ಯಾರಿಗೆ? ರಿಸೀವರ್ಗೆ. ಸೊ ಬಿಫೋರ್ ಕಮ್ಯುನಿಕೇಟಿಂಗ್ ವಿ ಶುಡ್ ನೋ ಅವ್ರಿಗೆ ಯಾವ ವರ್ಡ್ಸ್ ಅಲ್ಲಿ ಹೇಳಿದ್ರೆ, ಹೇಳಿದ್ರೆ ಯಾವ ತರ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಬೇಕು. ಅರ್ಥ ಮಾಡ್ಕೊಂಡಿರ ನಾನು ಕಮ್ಯುನಿಕೇಟ್ ಮಾಡಿದ್ರೆ ಅದನ್ನ ಸಿಮ್ಯಾಟಿಕ್ ಬೆರಿಯರ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್ ಸೈಕಾಲಜಿಕಲ್ ಬೆರಿಯರ್. ಸೈಕಾಲಜಿಕಲ್ ಬೆರಿಯರ್ ಯಾವಾಗ ಆಗುತ್ತೆ? ಸೈಕಾಲಜಿಕಲ್ ಬೆರಿಯರ್ ಇನ್ಕ್ಲೂಡ್ಸ್ ಲ್ಯಾಕ್ ಆಫ್ ಅಟೆನ್ಷನ್ ಇರಲ್ಲ, ಪ್ರಿಮೇಚರ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಪೂರ್ ರಿಟೆನ್ಷನ್ ಇರುತ್ತೆ, ಲಾಸ್ ಬೈ ಟ್ರಾನ್ಸ್ಮಿಷನ್ ಇರುತ್ತೆ, ಡಿಸ್ಟರ್ಬ್ ಆಗಿರುತ್ತೆ ನಮ್ಮ ಮೈಂಡ್, ಎಮೋಷನಲ್ ಕನೆಕ್ಷನ್ಸ್ ಇರಲ್ಲ. ಇದೆಲ್ಲ ನಾವು ಸೈಕಾಲಜಿಕಲ್ ಬೆರಿಯರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಆರ್ಗನೈಸೇಷನಲ್ ಬೆರಿಯರ್. ಆರ್ಗನೈಸೇಷನಲ್ ಬೆರಿಯರ್ಸ್ ಇನ್ಕ್ಲೂಡ್ಸ್ ರಾಂಗ್ ಚಾನೆಲ್ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ, ಸ್ಟೇಟಸ್ ಡಿಫ್ರೆನ್ಸ್ ಇರುತ್ತೆ, ಆರ್ಗನೈಸೇಷನಲ್ ಸ್ಪೇಸ್ ಪ್ರಾಪರ್ ಆಗಿರಲ್ಲ, ಇನ್ಫಾರ್ಮೇಶನ್ಸ್ ಓವರ್ಲೋಡ್ ಆಗ್ತಾ ಇರುತ್ತೆ, ಫಿಸಿಕಲ್ ಬೇರಿಯರ್ಸ್ ಇರುತ್ತೆ, ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರುತ್ತೆ, ಓವರ್ ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ. ಇದೆಲ್ಲದನ್ನ ನಾವು ಆರ್ಗನೈಸೇಷನಲ್ ಬೇರಿಯರ್ಸ್ ಅಂತ ಹೇಳಿ ಕರಿತೀವಿ. ಪರ್ಸನಲ್ ಬೇರಿಯರ್ಸ್ ಇನ್ಕ್ಲೂಡ್ಸ್ ನಮ್ಮ ಫೇತ್ ಮೇಲೆ ನಮ್ಗೆ ಗ್ಯಾರಂಟಿ ಇರಲ್ಲ. ಸೊ ಫಿಯರ್ ಆಫ್ ಚಾಲೆಂಜ್ ಆಫ್ ಅಥಾರಿಟಿ ಇರುತ್ತೆ, ಲ್ಯಾಕ್ ಆಫ್ ಇನ್ಸೆಂಟಿವ್ಸ್ ಇರುತ್ತೆ, ಅನ್ವಿಲಿಂಗ್ನೆಸ್ ಟು ಕಮ್ಯುನಿಕೇಟ್. ಇದೆಲ್ಲ ನಾವು ಪರ್ಸನಲ್ ಬೇರಿಯರ್ಸ್ ಇಂದ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಹಿಂದುಳ್ಕೊಳ್ತೀವಿ. ಓಕೆ, ಸೊ ಇದೆಲ್ಲ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಸೊ ಆ ಪ್ರಾಬ್ಲಮ್ಸ್ ಇಂದ ಹೇಗೆ ಹೊರಗಡೆ ಬಂದು ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು? ಕ್ಲಾರಿಫೈ ದ ಐಡಿಯಾಸ್ ಬಿಫೋರ್ ಕಮ್ಯುನಿಕೇಶನ್. ನಾವು ಏನೇ ಕಮ್ಯುನಿಕೇಟ್ ಮಾಡಕ್ ಮುಂಚೆ ನಮ್ಮ ಮೈಂಡ್ ಕ್ಲಾರಿಟಿ ತಗೋಬೇಕು. ಓಕೆ, ಫಸ್ಟ್ ಇಂಪ್ರೂವ್ಮೆಂಟ್. ಸೆಕೆಂಡ್ ಇಂಪ್ರೂವ್ಮೆಂಟ್, ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ರಿಸೀವರ್. ನಮ್ಗೆ ಗೊತ್ತು ಅಂತ ಎಲ್ಲ ಹೇಳಬಾರ್ದು. ರಿಸೀವರ್ಗೆ ಏನ್ ಬೇಕು, ಅವ್ರಿಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಅವ್ರ ಸ್ಟ್ಯಾಂಡರ್ಡ್, ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋದಾಗ ರಿಸೀವರ್ನ ಅರ್ಥ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೋಬೇಕು. ಕನ್ಸಲ್ಟ್ ಅದರ್ಸ್ ಬಿಫೋರ್ ಕಮ್ಯುನಿಕೇಟಿಂಗ್. ನಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಅದು ಕ್ಲಾರಿಟಿ ನಾವು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ಬೇಕು. ಕನ್ಸಲ್ಟ್ ಮಾಡಿ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಂಡ್ ಮೇಲೆ ಕಮ್ಯುನಿಕೇಟ್ ಮಾಡಿ ರಿಸೀವರ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಬಿವೇರ್ ಆಫ್ ಲ್ಯಾಂಗ್ವೇಜ್, ಟ್ಯೂನ್ ಅಂಡ್ ಕಂಟೆಂಟ್ ಆಫ್ ಮೆಸೇಜ್. ನಾವು ಕಮ್ಯುನಿಕೇಟ್ ಮಾಡಕ್ ಮುಂಚೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಟ್ಯೂನ್ ಹೇಗಿರ್ಬೇಕು, ಇನ್ನೊಬ್ರ ಫೀಲಿಂಗ್ಸ್ ಹರ್ಟ್ ಆಗೋ ತರ ಇರಬಾರ್ದು. ಕಂಟೆಂಟ್ ಬ್ರೀಫ್ ಆಗಿರ್ಬೇಕು. ಇಷ್ಟಿದ್ದಾಗ ಮಾತ್ರ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರುತ್ತೆ. ಕನ್ವೆ ಥಿಂಗ್ಸ್ ಆಫ್ ಹೆಲ್ಪ್ ಅಂಡ್ ವ್ಯಾಲ್ಯೂ ಟು ದ ಲಿಸನರ್ಸ್. ಸೊ ನಾವು ಕಮ್ಯುನಿಕೇಟ್ ಮಾಡಕ್ ಮುಂಚೆ ಈ ಕಮ್ಯುನಿಕೇಶನ್ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಅದ್ರ ವ್ಯಾಲ್ಯೂ ಏನಂತ ನಾವು ಫಸ್ಟ್ ಏನ್ ಮಾಡ್ಬೇಕು? ಕನ್ವೆ ಮಾಡ್ಬೇಕು. ಅದು ಗೊತ್ತಿದ್ರೆ ಅವ್ರ ಕಮ್ಯುನಿಕೇಶನ್ ಅಲ್ಲಿ ನಾವು ಎಕ್ಸ್ಚೇಂಜ್ ಮಾಡುವಂತ ವ್ಯೂಸ್, ಥಾಟ್ಸ್ ಎಲ್ಲ ಏನಾಗುತ್ತೆ, ನೀಟಾಗಿ ರೀಚ್ ಆಗುತ್ತೆ. ಓಕೆ, ಕನ್ವೆ ಮಾಡಕ್ ಮುಂಚೆ ಹೌ ಇಟ್ ಹೆಲ್ಪ್ಸ್ ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮೈ ಕಮ್ಯುನಿಕೇಟರ್ ಅನ್ನೋದನ್ನ ನಾವು ಕನ್ವೆ ಮಾಡ್ಕೋಬೇಕು. ಎನ್ಶೂರ್ ಪ್ರಾಪರ್ ಫೀಡ್ಬ್ಯಾಕ್. ಒನ್ಸ್ ದ ಕಮ್ಯುನಿಕೇಶನ್ ಇಸ್ ಡನ್, ನಾವೇನ್ ಮಾಡ್ಬೇಕು? ಫೀಡ್ಬ್ಯಾಕ್ ತಗೋಬೇಕು. ಓಕೆ, ಕಮ್ಯುನಿಕೇಟ್ ಫಾರ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಇನ್ ಫ್ಯೂಚರ್. ವೆನ್ ವಿ ಕಮ್ಯುನಿಕೇಟ್, ಪ್ರೆಸೆಂಟ್ಗೂ ಫೋಕಸ್ ಮಾಡಿ, ಫ್ಯೂಚರ್ಗೂ ನಾವು ಫೋಕಸ್ ಮಾಡಿ ಕಮ್ಯುನಿಕೇಟ್ ಮಾಡಬೇಕು. ಅಂಡ್ ದೇರ್ ಶುಡ್ ಬಿ ಎ ಫಾಲೋ ಅಪ್ ಆಫ್ ಆಕ್ಷನ್. ರೆಗ್ಯುಲರ್ ಆಗಿ ನಾವು ರಿವ್ಯೂಸ್ ಮಾಡೋದ್ರಿಂದ ಮಾತ್ರ ಏನಾಗುತ್ತೆ, ನಾವು ಗ್ರೋತ್ ಆಗ್ತೀವಿ, ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಶನ್ ಇಂಪ್ರೂವ್ ಆದಾಗ ಮಾತ್ರನೇ ಆರ್ಗನೈಸೇಷನ್ ಗ್ರೋತ್ ಆಗೋಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಬಿ ಅ ಗುಡ್ ಲಿಸನರ್. ನಾವ್ ಏನೇ ಕಮ್ಯುನಿಕೇಟ್ ಮಾಡಕ್ ಮುಂಚೆ ಫಸ್ಟ್ ಕೇಳಿಸ್ಕೋಬೇಕು, ಪೇಷನ್ಸ್ ಇಂದ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ನಾವು ಕಮ್ಯುನಿಕೇಟ್ ಮಾಡೋದ್ರಿಂದ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗುತ್ತೆ. ಓಕೆ, ದಿಸ್ ಆಲ್ ಅಬೌಟ್ ದ ಚಾಪ್ಟರ್ ಡೈರೆಕ್ಟಿಂಗ್. ಸೊ ಡೈರೆಕ್ಟಿಂಗ್ ಪ್ಲೇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಟುವರ್ಡ್ಸ್ ಗಿವಿಂಗ್ ಪ್ರಾಪರ್ ಡೈರೆಕ್ಷನ್ಸ್ ಟು ಅನ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ನಾವು ಪ್ರಾಪರ್ ಆಗಿ ಡೈರೆಕ್ಷನ್ಸ್ ಕೊಟ್ರೆ ಆರ್ಗನೈಸೇಷನಲ್ ಗೋಲ್ ಅಚೀವ್ ಮಾಡೋದು ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ದಿಸ್ ಆಲ್ ಅಬೌಟ್ ದ ಚಾಪ್ಟರ್ ನಂಬರ್ 7, ಡೈರೆಕ್ಟಿಂಗ್. Regarding this chapter, if you have any doubts, please comment and don't skip any of the slides. Okay, so please ಅದನ್ನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕ್ಲೀನ್ ಒಂದ್ ಕಡೆಯಿಂದ ನೋಡ್ಕೊಂಡು ಬನ್ನಿ, ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.